ಬರೆದ ಸುವಾರ್ತೆ 5ನೇ ಅಧ್ಯಾಯ 1-5 ವಚನಗಳನ್ನು ಓದಿ ಸಹಾಯ ಮಾಡಿ. ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆನೆಸರನ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಯೊಳಗಿಂದ ಆತನೆದುರಿಗೆ ಬಂದನು. ಅವನಿಗೆ ಸಮಾಧಿಯ ಗವಿಗಳೇ ವಾಸವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದರು. ಅವನು ಸರಪಣಿಯನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕುತ್ತಿದ್ದನು. ಅವನನ್ನು ಇನ್ನು ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಸಾಕು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಒಬ್ಬ ಮನುಷ್ಯನು ಅನೇಕ ವರ್ಷಗಳಿಂದ ದೆವ್ವಗಳ ದಂಡು ಅಂದರೆ ಸುಮಾರು 7,000ಗಳಿಗಿಂತಲೂ ಅಧಿಕವಾಗಿರುವಂಥ ದೆವ್ವ ಒಬ್ಬ ಮನುಷ್ಯನ ಒಳಗಡೆ ಹೊಕ್ಕಲ್ಪಟ್ಟವನ ಜೀವಿತ ಭಯಂಕರವಾಗಿ ಹೀನವಾದ ಸ್ಥಿತಿಗೆ ಕೊಂಡೋಗ್ತಾ ಇತ್ತು. ಸಾಧಾರಣವಾಗಿ ಯಾವುದಾದ್ರೂ ಒಬ್ಬ ಮನುಷ್ಯನಲ್ಲಿ ಜಸ್ಟ್ ಒಂದು ದೆವ್ವ ಇದ್ರೆ ಸಾಕು, ಅವನ ಜೀವನವೇ ತುಂಬ ಭಯಂಕರ ಕಠೋರವಾಗಿ ಮಾರಪಟ್ಟಿರ್ತದೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಯಾವುದಾದ್ರೂ ಒಬ್ಬ ಮನುಷ್ಯನ ಒಳಗಡೆ ಜಸ್ಟ್ ಒಂದು ದೆವ್ವ ಇದ್ರೇನೆ, ಒಂದು ದುರಾತ್ಮ ಇದ್ರೇನೆ, ಒಂದು ದುಷ್ಟಶಕ್ತಿ ಇದ್ರೇನೆ ಅವನ ಜೀವಿತ ವಿಚಿತ್ರವಾಗಿರ್ತದೆ, ಭಯಂಕರವಾಗಿರ್ತದೆ. ಅವನ ಕಂಟ್ರೋಲಲ್ಲಿ ಅವನಿರಲ್ಲ, ಅವನ ಜೀವಿತ ಅವನ ಕೈಯಲ್ಲಿರಲ್ಲ, ಅವನ ಸಂಸಾರ ಅವನ ಕೈಯಲ್ಲಿರಲ್ಲ. ತುಂಬ ಭಯಂಕರವಾಗಿರ್ತದೆ ಅವನ ಜೀವಿತ. ಹಲ್ಲೆಲೂಯ. ಅಂಥದ್ರಲ್ಲಿ ಒಂದೇ ಒಂದು ದೆವ್ವ ಮನುಷ್ಯನಲ್ಲಿದ್ರೆ ಅವನ ಜೀವಿತವೇ ಸರ್ವನಾಶವಾಗಿ ಹೋಗಿಬಿಡ್ತದೆ, ಸರ್ವ ನಾಶವಾಗಿ ಹೋಗಿಬಿಡ್ತದೆ. ಅಂಥದ್ರಲ್ಲಿ ಒಬ್ಬ ಮನುಷ್ಯನ ಒಳಗಡೆ 7,000 ದೆವ್ವಗಳಿದೆ ಅಂದ್ರೆ ಆಲೋಚನೆ ಮಾಡ್ರಿ. ಏನ್ ಶಿವ ಲೈ ಪೆನ್ ಲೈ 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 చెప్తాను ಲೈ దా ಬಾ ಚಬಾ ಚಬಾಸಿ ಹಾ ನೀನು ಆ ಕಡೆ ಹೋಗ್ಬಿಡು. ನೀವು ಕೋಸಿ ಸರಲ್ಲ ಶಾನ ಮೀಟಿಂಗ್ ಸೇರಿಸ್ಕೊಂಡ್ರು ನೆಕ್ಸ್ಟ್ 4 ಪ್ರಶಂಸಿಸೋದಕ್ಕೋಸ್ಕರ. ಸ್ತೋತ್ರ. ಈಗ ಮೀಟ್ ಅನ್ನಿ ಪ್ಲೇಸ್ ಇದೆ ಸರಿನಾ? ಅದು ಮೀದದೆ ರಿಜಿಸ್ಟರ್ ಅಲ್ಲೇ ಲೂಯಾ ಪ್ರೈಸ್ ದಿ ಲಾರ್ಡ್. చూస్తాం ఇప్పుడు ఏం మాట్లాడతారు, ఏమన్నా మాట్లాడండి నా దగ్గర మాట్లాడండి. సರಿ. హల్లెలూయా. ಒಬ್ಬ ಮನುಷ್ಯನ ಒಳಗಡೆ ಒಂದು ದೆವ್ವ ಇದ್ರೆ ಅವನ ಮನೆ ಗುಡಿಸಿ ಗುಂಡಾಂತರವಾಗಿಬಿಡ್ತದೆ. ಅಂಥದ್ರಲ್ಲಿ ಒಬ್ಬ ಮನುಷ್ಯನ ಒಳಗಡೆ 7,000 ದೆವ್ವಗಳಿದೆ ಅಂದ್ರೆ ಲೆಕ್ಕ ಹಾಕೊಳ್ರಿ, ಅವನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಹಾದು ಹೋಗ್ತಾ ಇರ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಬೀಳ್ತದೆ, ಅವನ ಕಂಟ್ರೋಲ್ ಅವನ ಕೈಲಿಲ್ವಂತೆ, ಅವನ ಕಂಟ್ರೋಲ್ ಅವರ ಮನೆಯವರ ಕೈಲಿಲ್ವಂತೆ, ಅವನ ಕಂಟ್ರೋಲ್ ಅವನ ಊರಿನ ಜನಗಳ ಕೈಯಲ್ಲಿಲ್ವಂತೆ, ಅವನ ಕಂಟ್ರೋಲ್ ಯಾರ ಕೈಯಲ್ಲೂ ಇಲ್ಲ. ಅವರನ್ನ ಬೇಡಿಗಳಿಂದ ಕಟ್ಟಿ ಹಾಕಿದ್ದಾರೆ. ಆದ್ರೂ ಕೂಡ ಕಟ್ಟಿ ಹಾಕಿ ಹಿಂಗ ಮನೆಗೆ ಹೋಗಿ ನೋಡ್ತಾರೆ, ಅಷ್ಟೊತ್ತಿಗೆ ಅವನು ಈಚೆ ಕಡೆ ಬಂದಿರ್ತಾನೆ. ಎಂತ ಬಲವಾದ ಬೇಡಿಗಳಲ್ಲಿ, ಎಂತ ಬಲವಾದ ಸರಪಣೆಗಳಿಂದ ಕಟ್ಟಿ ಹಾಕಿದ್ರು ಕೂಡ ಅವನನ್ನ ಕಟ್ಟಿ ಹಾಕಿ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಅವನನ್ನ ಕಂಟ್ರೋಲ್ ಮಾಡಕ್ಕೆ ಯಾರಿಂದಲೂ ಆಗ್ತಾ ಇಲ್ಲ. ಅವನ ಕಂಟ್ರೋಲ್ ಮಾಡಕ್ಕೆ ಅವನ ಕೈಯಿಂದ ಆಗ್ತಾ ಇಲ್ಲ, ಅವನ ಕಂಟ್ರೋಲ್ ಮಾಡಕ್ಕೆ ಅವರ ಮನೆಯವರಿಂದ ಆಗ್ತಾ ಇಲ್ಲ, ಅವನ ಕಂಟ್ರೋಲ್ ಮಾಡಕ್ಕೆ ಆ ಊರಿನ ಕೈಯಲ್ಲಿ ಆಗ್ತಾ ಇಲ್ಲ, ಅವನ ಕಂಟ್ರೋಲ್ ಮಾಡಕ್ಕೆ ಊರಿನ ಜನರ ಕೈಯಲ್ಲೂ ಆಗ್ತಾ ಇಲ್ಲ, ಅವನ ಕಂಟ್ರೋಲ್ ಮಾಡೋದಕ್ಕೆ ಆ ಊರಿನ ಅಧಿಕಾರಿಗಳ ಕೈಯಲ್ಲೂ ಆಗ್ತಾ ಇಲ್ಲ, ಅವನು ಯಾರ ಕಂಟ್ರೋಲ್ ಇಲ್ಲ. ಸರಪಣೆಗಳಲ್ಲಿ ಕಟ್ಟಾಕ್ತಾರೆ, ಕಟ್ಟಿ ಹಾಕಿ 2 ನಿಮಿಷಕ್ಕೆ ಆ ಸರಪಣೆಗಳಿಂದ ಎಲ್ಲ ಬಿಚ್ಚಿಕೊಂಡವನಾಗಿ ಅವನ ದೇಹವನ್ನ ಅವನು ಗಾಯ ಮಾಡಿಕೊಳ್ತಾ ಇರ್ತಾನೆ. ಮೈ ಮೇಲೆ ಬಟ್ಟೆ ಹಾಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಜ್ಞಾನ ಇಲ್ಲ. ಆ ಮನುಷ್ಯನ ಸ್ವಭಾವವೇ, ಮನುಷ್ಯನ ಬುದ್ಧಿಯೇ ಅವನಿಗೆ ಇಲ್ಲ. ಭಯಂಕರವಾದ ಮೃಗಕ್ಕೆ ಸಮಾನವಾಗಿ ಅವನ ಸ್ವಭಾವ, ಅವನ ಜೀವಿತ, ಅವನ ದೇಹ ಮಾರ್ಪಟ್ಟಿದೆ. ಯಾರು ಏನೇ ಮಾಡಿದ್ರು ಕೂಡ ಅವನು ಕಂಟ್ರೋಲ್ ಬರ್ತಾ ಇಲ್ಲ.
ಆ ಸಮಯದಲ್ಲಿ ಆ ಊರಿಗೆ ಯೇಸು ಬರ್ತಾ ಇದ್ದಾರೆ. ಕಂಟ್ರೋಲ್ ಮಾಡಬೇಕಾದವನು ಮಾಡಬೇಕಾದ ಜಾಗದಲ್ಲಿ ಬಂದು ಬಿಟ್ರೆ ಯಾರ ಕೈಯಲ್ಲೂ ಕಂಟ್ರೋಲ್ ಮಾಡಕ್ ಆಗದೆ ಇರುವಾಗ ಒಂದು ಸಮಯ ಯೇಸುವಿಗೆ ಗೊತ್ತಾಯ್ತು, ಈ ಊರಿಗೆ ನಾನು ಹೋಗ್ಬೇಕು. ಅವನು ಕಂಡ್ರೆ ಜನ ಓಡ್ತಾ ಇದೆ, ಅವನು ಕಂಡ್ರೆ ರಿಲೇಷನ್ ಓಡ್ತಾ ಇದೆ, ಅವನು ಕಂಡ್ರೆ ಎಲ್ಲ ಕುಟುಂಬದವರು ಓಡಿ ಹೋಗ್ತಾ ಇದ್ದಾರೆ. ಎಲ್ಲ ಓಡಿ ಹೋಗುವಂತ ಮೊದಲು ಯೇಸು ಹೇಳ್ತಾ ಇದ್ದಾರೆ, ನಾವು ಆ ಊರಿಗೆ ಹೋಗ್ಬೇಕು. ಈ ದೆವ್ವಗಳ ದಂಡುಗಳಲ್ಲಿ ತುಂಬಲ್ಪಟ್ಟವನ ಊರಿಗೆ ಬರಕ್ಕಿನ ಮುಂಚೆ ಯೇಸು ಶಿಷ್ಯರಿಗೆ ಹೇಳಿದ್ರು, ನೀವು ಹೋಗ್ರಿ, ನಾನು ಬರ್ತೀನಿ ಅಂತ. ಈ ಗೆನೆಸರೆ ಎಂಬುದಾಗಿ ಈ ಊರಿಗೆ ಬರಕ್ಕಿನ ಮುಂಚೆ ಇನ್ನ ಒಂದು ಊರಲ್ಲಿದ್ರು. ಆ ಊರಲ್ಲಿರುವಾಗ ಶಿಷ್ಯರು ಹೇಳಿದ್ರು, ಸ್ವಾಮಿ ಸಮಯ ಆಯ್ತು, ಹೋಗೋಣ. ಯೇಸು ಹೇಳಿದ್ರು, ನಿಜವಾಗ್ಲೂ ಹೋಗ್ಲೇಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹೋಗ್ಲೇಬೇಕು. ಒಂದ್ ಕೆಲಸ ಮಾಡ್ರಿ, ನಾನ್ ಇವತ್ತು ರಾತ್ರಿ ಇಲ್ಲೇ ಇರಬೇಕು, ನಾನ್ ಇಲ್ಲೇ ಇರ್ತೀನಿ, ನೀವೇನ್ ಮಾಡ್ರಿ, ನಡೀರಿ 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 ಅಂತ ಹೇಳಿ ಯೇಸು ಶಿಷ್ಯರನ್ನ ಅಲ್ಲಿ ಬಲವಂತ ಮಾಡಿ ಕಳಿಸ್ತಾ ಇದ್ದಾನೆ. ಈ ಶಿಷ್ಯರನ್ನ ಕಳಿಸಿದ ತಕ್ಷಣವೇ ಯೇಸು ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಏಕಾಂಗಿಯಾಗಿ ಅಪ್ಪನ ಸಮ್ಮುಖದಲ್ಲಿ ಕಾಣಲ್ಪಡ್ತಾ ಇದ್ದಾನೆ. ಅದ್ಭುತಗಳ ರಹಸ್ಯ ಏನು ಗೊತ್ತಾ? ದೆವ್ವಗಳು ಬಿಟ್ಟು ಓಡೋಗುವ ರಹಸ್ಯ ಏನು ಗೊತ್ತಾ? ಪ್ರಾರ್ಥನೆ. ಪ್ರಾರ್ಥನೆ. ಒಂದು ಊರು ಆದಾಯ ಮಾಡಬೇಕಾ, ಒಂದು ಆತ್ಮ ಆದಾಯ ಮಾಡಬೇಕಾ, ಒಂದು ಕುಟುಂಬ ಕಟ್ಟಬೇಕಾ, ಕಾರಣ ಪ್ರಾರ್ಥನೆ. ಯೇಸು ಹೇಳ್ತಾ ಇದ್ದಾರೆ, ನೀವು ಹೋಗ್ರಿ, ನಾನು ಬರ್ತೀನಿ, ನೀವು ನಡೀರಿ, ನಾನು ಬರ್ತೀನಿ. ಯೇಸು ತುಂಬಾ ಬಲವಂತ ಮಾಡಿ ಶಿಷ್ಯರನ್ನ ಕಳಿಸಿದನು. ಕಳಿಸಿದ ಮೇಲೆ ಯೇಸು ಸಪ್ರೇಟ್ ಆಗಿ ಹೋಗಿ ಪ್ರಾರ್ಥನೆ ಮಾಡಿ 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 ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ಯೇಸು ಸ್ವಾಮಿ ಗೊತ್ತಾಯ್ತು, ಶಿಷ್ಯರಿಗೆ ಏನು ಒಂದು ದೊಡ್ಡ ಹೋರಾಟ ಬರ್ಲಿಕ್ಕಾಗಿ ಹೋಗ್ತಾ ಇದೆ, ಶಿಷ್ಯರಿಗೆ ಏನು ದೊಡ್ಡ ಸಮಸ್ಯೆ ಬರ್ಲಿಕ್ಕಾಗಿ ಬರ್ತಾ ಇದೆ. ನೀನು ಆರಿಸಿಕೊಂಡು ಕಳಿಸಿರುವಂತ ನಿನ್ನ ಶಿಷ್ಯರ ದೋಣಿಯ ಒಳಗಡೆ ಏನೋ ದೊಡ್ಡ ಸಮಸ್ಯೆ ಬರ್ಲಿಕ್ಕಾಗಿ ಹೋಗ್ತದೆ ಅಂತ ಹೇಳಿ ಸ್ವರ್ಗೀಯ ದೇವರಿಗೆ ಗೊತ್ತಾಗಿದ ತಕ್ಷಣವೇ ಯೇಸು ಸಮುದ್ರದ ಮೇಲೆ ನಡ್ಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯೇಸು ಶಿಷ್ಯರನ್ನ ದೋಣಿಯಲ್ಲಿ ಕಳಿಸಿ ನನ್ನ ಯೇಸು ಶಿಷ್ಯರಿಗಾಗಿ ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಶಿಷ್ಯರನ್ನ ಕಳಿಸಿದ ಮೇಲೆ ಯೇಸು ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ. ಯೇಸು ನೀರಿನ ಮೇಲೆ ನಡೆಯುವಾಗ ಯೇಸು ಮುಳುಗಿದ್ರ? ಖಂಡಿತವಾಗಲೂ ಅವರು ಮುಳುಗಲಿಲ್ಲ. ಯೇಸು ಮುಳುಗಲಿಲ್ಲ. ಯೇಸು ಹೇಳಿದ್ರು, ನನ್ನ ನಂಬುವನು ನನಗಿಂತ ಅಧಿಕವಾದ ಕಾರ್ಯಗಳನ್ನ ಮಾಡುವನಾಗಿರ್ತಾನೆ. ಒಬ್ಬರು ಮಾತ್ರ. ಅದಕ್ಕೆ ಯೇಸು ಹೇಳ್ತಾರೆ, ನನ್ನ ನಂಬುವವಳು ನಾನು ಏನು ಅದ್ಭುತಗಳನ್ನ ಮಾಡಿದನೋ, ನಾನು ಏನು ಕೃತ್ಯಗಳನ್ನ ಮಾಡಿದನೋ, ನಾನು ಹೇಗೆ ನಡ್ಕೊಂಡನೋ ಅದಕ್ಕಿಂತ ಹೆಚ್ಚಾಗಿ ಮಾಡುವರಾಗಿರ್ತಾರೆ. ಯಾಕೆಂದ್ರೆ ಈ ಸಂತತಿ ನನ್ನ ಸಂತತಿ. ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳಿದ್ರು, ಈ ಲೋಕದಲ್ಲಿ ನಿಮಗೇನಿದೆ? ಕಷ್ಟಗಳಿದೆ, ಸಂಕಟಗಳಿದೆ, ಹೋರಾಟಗಳಿದೆ, ಆದರೆ ನಾನು ಇವುಗಳನ್ನೆಲ್ಲವನ್ನ ಜಯಿಸಿದ್ದೇನೆ. ನೀವು ನನ್ನೊಟ್ಟಿಗೆ ಬರಬೇಕು. ಇಲ್ಲ ಒಂದು ಗುದ್ದು ಬಿಡ್ತೀನಿ, ಇಲ್ಲ ಮೈಗಿಕ್ ಬಿಡ್ತೀನಿ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳಿದ್ರು, ನನ್ನ ನಂಬುವವನು ನನಗಿಂತ ಅಧಿಕವಾದ ಕಾರ್ಯಗಳು ಮಾಡ್ತಾನೆ. ಯೇಸು ಸಮುದ್ರದ ಮೇಲೆ ನಡೆಯುವಾಗ ನನ್ನ ಯೇಸು ಮುಳುಗಿ ಹೋಗಿಲ್ಲ. ಹಲ್ಲೆಲೂಯಾ. ಅವನು ಮುಟ್ಟಬೇಕಾದ ಗುರಿಯನ್ನು ಮುಟ್ಟದ, ಸೇರಬೇಕಾದ ಜಾಗದಲ್ಲಿ ಸೇರ್ದ, ಹತ್ತಬೇಕಾದ ಹಂತದಲ್ಲಿ ಅವನ ಹತ್ತು ಮುಗಿಸಿದ. ಇದೆಲ್ಲ ಮಾಡಿದ ಯೇಸು ಹೇಳಿದ್ರು, ನಿಮಗೆ ಈ ಲೋಕದಲ್ಲಿದೆ ಕಷ್ಟಗಳಿದೆ, ಸಂಕಟಗಳಿದೆ,
ಹೋರಾಟಗಳಿದೆ. ಯೇಸುವನ್ನ ನಂಬಿದ ತಕ್ಷಣ ನನಗೆ ಹೋರಾಟ ಇಲ್ಲ ಅಂತ ಅಲ್ಲ, ಸಮಸ್ಯೆಗಳು ಇಲ್ಲ ಅಂತ ಅಲ್ಲ, ದರಿದ್ರಗಳಿಲ್ಲ ಅಂತ ಅಲ್ಲ, ಬರುತ್ತೆ. ನನ್ನ ನಂಬಿ ಬರೋವನಿಗೆ ಅನೇಕ ಕಷ್ಟಗಳು ಬರುತ್ತೆ, ಹೋರಾಟಗಳು ಬರುತ್ತೆ. ಆದ್ರೆ ನಾನು ಯಾರು ಗೊತ್ತಾ? ಅವುಗಳನ್ನ ಜಯಿಸಿರುವಂತ, ಜಯಶಾಲಿ ಆಗಿರುವಂತ ನಿನ್ನ ದೇವರನ್ನಾಗಿದ್ದೇನೆ. ನಾನು ಯಾರು? ಜಯಿಸಿರುವಂತ ಜಯಶಾಲಿ. ನಾನು ಅವುಗಳೆಲ್ಲವನ್ನು ಜಯಿಸಿದ್ದೇನೆ. ಆದ್ರೆ ನೀವೇನ್ ಮಾಡ್ತೀರಿ? ನನ್ನನ್ನು ನಂಬಿದ ನಿಮಿತ್ತವಾಗಿ ನನಗಿಂತಲೂ ಅತ್ಯಧಿಕವಾಗಿ ಈ ಎಲ್ಲಾ ಹೋರಾಟಗಳ ಮೇಲೆ, ಸಮಸ್ಯೆಗಳ ಮೇಲೆ ನೀವು ಜಯವನ್ನು ಹೊಂದೋರಾಗಿರ್ತೀರಿ. ಹೇಳ್ರಿ, ಕಷ್ಟ ಬರುತ್ತೆ, ಕಷ್ಟ ಬರುತ್ತೆ. ಆದ್ರೆ ಆ ಕಷ್ಟಗಳನ್ನ ನನ್ನ ದೇವರು ಜಯಿಸಿದಾನೆ. ಅದೇ ದೇವರು ಹೇಳಿದನು, ನಾನು ಲೋಕವನ್ನ ಜಯಿಸಿದ್ದೇನೆ, ನನ್ನನ್ನು ನಂಬುವನು ನನಗಿಂತಲೂ ಅಧಿಕವಾದ ಕಾರ್ಯಗಳು ಮಾಡ್ತಾನೆ. ಅಂದ್ರೆ ದೇವರು ಕಷ್ಟಗಳನ್ನ, ಹೋರಾಟಗಳನ್ನ, ಲೋಕವನ್ನ, ಹಿಂಸೆಗಳು, ಎಲ್ಲ ತರ ಕಾರ್ಯಗಳನ್ನ ದೇವರು ಜಯಿಸಿದಾನೆ ಅಂದ ಮೇಲೆ ನಾವು ಕೂಡ ಅವುಗಳನ್ನ ಜಯಿಸುವುದಕ್ಕೆ ಶಕ್ತರಾಗಿದ್ದೀವಿ. ಬಲಹೀನರಾದ ನಮ್ಮನ್ನ ಅವನ ಆರಿಸಿಕೊಂಡು ಬಲವುಳ್ಳವರನ್ನ ನಾಚಿಕೆ ಪಡಿಸ್ತಾನಂತೆ. ಸಾಮರ್ಥ್ಯ ಇಲ್ಲದೆ ಇರೋರನ್ನ ಆರಿಸಿಕೊಂಡು ಸಾಮರ್ಥ್ಯ ಇರೋವರನ್ನ ನಾಚಿಕೆ ಪಡಿಸ್ತಾನಂತೆ. ವಿದ್ಯೆ ಇಲ್ಲದವರನ್ನ ಆರಿಸಿಕೊಂಡು ವಿದ್ಯಾವಂತರನ್ನ ನನ್ನ ದೇವರು ನಾಚಿಕೆ ಪಡಿಸ್ತಾನಂತೆ. ಬಲಹೀನರನ್ನ ಆರಿಸಿಕೊಂಡು ಬಲವಂತರನ್ನಾಗಿ ಮಾಡುವ ದೈವ ಶಕ್ತಿ ಈ ಸಮಯದಲ್ಲಿ ಇವರುಗಳ ಮೇಲೆ ಚಾಲಿಸಲ್ಪಡಲೇ. ಹಲ್ಲೆಲೂಯಾ. ದೇವರು ಗೊತ್ತು ನಿಮ್ಮ ಕೈಯಲ್ಲಿ ಆಗಲ್ಲ, ಅದಕ್ಕಾಗಿ ನಾನು ನಿಮಗಾಗಿ ಒಬ್ಬ ಸಹಾಯಕನನ್ನು ಇಡ್ತೀನಿ. ಅವನು ನಿಮ್ಮ ಜೀವಿತದಲ್ಲಿ ಎಂಟ್ರಿ ಕೊಟ್ರೆ, ಅವನು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ರೆ, ನಿಮ್ಮ ಕೈಯಲ್ಲಿ ಆಗದೆ ಇರಲು ದೇವರಾತ್ಮ ಎಲ್ಲವನ್ನು ಮಾಡ್ತಾನೆ. ಅದಕ್ಕೆ ದೇವರ ವಾಕ್ಯ ಬೀಳ್ತದೆ, ನಿಮ್ಮ ಬಲದಿಂದಲೂ ಅಲ್ಲ, ನಿಮ್ಮ ಪರಾಕ್ರಮದಿಂದಲೂ ಅಲ್ಲ, ನಿಮ್ಮ ಶಕ್ತಿಯಿಂದಲೂ ಅಲ್ಲ, ಎಲ್ಲವೂ ದೇವರ ಆತ್ಮದಿಂದಲೇ. ಇವತ್ತು ನಾನು ವಿದ್ಯಾವಂತನಾಗಿ ಓದಿ ಬರೆಯುವನಾಗಿ ಇವತ್ತು ನಾನು ನಿಮ್ಮ ಮೊದಲು ನಿಂತುಕೊಂಡು ಪ್ರಸಂಗ ಮಾಡ್ತಾ ಇದ್ದೇನೆ ಅಂದ್ರೆ ಅದು ನನ್ನ ಬಲವೋ, ನನ್ನ ಜ್ಞಾನವೋ, ನನ್ನ ಶಕ್ತಿಯೋ ಒಂದು ಇಲ್ಲ. ಇವತ್ತು ನಾನು ಓದ್ತಾ ಇದ್ದೀನಿ, ಬರಿತಾ ಇದ್ದೀನಿ ಅಂದ್ರೆ ಕಾರಣ ಏನು ಗೊತ್ತಾ? ಅದು ದೇವರ ಆತ್ಮನ ಕೃಪೆ, ಅದು ಅಭಿಷೇಕದ ಕೃಪೆ, ಅದು ದೇವರ ನಡೆಸುವಿಕೆಯ ಕೃಪೆ, ಅದು ದೇವರು ಕೊಟ್ಟಿರುವಂತ ವರದಾನದ ಕೃಪೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ನೀರ ಮೇಲೆ ನಡೆಯುವಾಗ ಮುಳುಗಿಲ್ಲ. ನೀವು ಕೂಡ ಹೋರಾಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಅವುಗಳ ಮೇಲೆ ನಡೆಯುವಾಗ ಅವುಗಳು ನಿಮ್ಮನ್ನ ಮುಳುಗಿಸಲ್ಲ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಯೆಶಾಯ ಹೇಳ್ತಾನೆ, ನಾನು ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ದಹಿಸಿ ಹೋಗಿಲ್ಲ. ಹಲ್ಲೆಲೂಯಾ. ಜಲರಾಶಿಗಳನ್ನು ಆಯುವಾಗಲು ನಾನು ಮುಳುಗಿ ಹೋಗಲಿಲ್ಲ. ಕಾರಣ ನನ್ನ ದೇವರು ಇವುಗಳೆಲ್ಲವನ್ನ ಜಯಿಸಿದಾನ, ಇವುಗಳೆಲ್ಲವನ್ನ ಜಯಿಸಿದಾನ. ಶದ್ರಕ್, ಮೇಷಕ್, ಅಬೇದ್ನೆಗೋನ ಬೆಂಕಿಲಿ ಹಾಕುವಾಗ ಆ ಬೆಂಕಿ ಅವ್ರನ್ನ ಮುಟ್ಟಕ್ಕಾಗಿಲ್ಲ. ಇನ್ನ ಒಂದು ಬೆಂಕಿಯಲ್ಲಿ ಪ್ರಕಟವಾಗ್ತಾ ಇದೆ. ಆ ಬೆಂಕಿ ಬೇರೆ ಯಾರು ಅಲ್ಲ, ಯೇಸು. ಯೇಸು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅಲ್ಲಿ. ಎಲ್ಲಿ? ಶದ್ರಕ್, ಮೇಷಕ್, ಅಬೇದ್ನೆಗೋನ ಬೆಂಕಿಯಲ್ಲಿ ಹಾಕುವಾಗ ಆ ಬೆಂಕಿಯ ಒಳಗಡೆನೆ ದೇವರು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ನಾನ್ ನಿಮ್ಮ ಸಂಗಡ ಇರೋ ಗಂಟ. ಹೇಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಸಂಗಡ ನಾನು ಇರುವಾಗ ಅವರು ದಹಿಸಿ ಹೋಗಲಿಲ್ಲವೋ, ಹಾಗೆಯೇ ನಾನು ಯಾರೆಲ್ಲ ಸಂಗಡ ಇರ್ತೀನೋ, ಯಾರೆಲ್ಲ ಜೊತೆಲಿ ಇರ್ತೀನೋ ಅವ್ರು ಯಾರು ದಹಿಸಿ ಹೋಗಲ್ಲ. ದಹಿಸುವಂತ ಅಗ್ನಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಹೋರಾಟಗಳು ನಿನ್ನ ಜೀವನದಲ್ಲಿ ಬಂದ್ರೆ ಆ ಹೋರಾಟಗಳು ನಿನ್ನ ಮುಟ್ಟಕ್ಕಾಗಲ್ಲ. ಹಂಗಂತ ಹೇಳ್ಬಿಟ್ಟು ಹೋರಾಟ ಇಲ್ಲ ಅಂತಲ್ಲ, ಹೋರಾಟದ ಒಳಗಡೆ ಯೇಸು ಇರ್ತಾನೆ.
ಅರ್ಥ ಆಗ್ತಾ ಇದೆಯಾ? ಹೋರಾಟದ ಒಳಗಡೆ ನೀನ್ ಇದೆಯಾ? ಶದ್ರಕ್ ಮೇಷಕ್ ಅಬೇದ್ನಗೋ ಬೆಂಕಿ ಒಳಗಡೆ ಇದ್ರು. ಆ ಬೆಂಕಿ ಒಳಗಡೆನೆ ದೇವರು ಪ್ರಕಟ ಆದ್ರು. ಆ ಬೆಂಕಿಯಿಂದಲೇ ದೇವರು ಈಚೆಗಡೆ ಕರ್ಕೊಂಡು ಬಂದ್ರು. ಆ ಬೆಂಕಿ ಮೂಲಕವಾಗಿ ದೇವರು ಎಂತವನಂತೇಳಿ ಆ ಅಧಿಕಾರಿಗೂ ಆ ಜನಗಳಿಗೂ ದೇವರು ಪ್ರಕಟಿಸಿ ದೇವರ ನಾಮವನ್ನ ಮಹಿಮೆ ಪಡಿಸಿಕೊಂಡ್ರು. ಹೋರಾಟ ಇಲ್ಲ ಅಂತ ಅಲ್ಲ, ಅಗ್ನಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಹೋರಾಟಗಳು ಇಲ್ಲ ಅಂತಲ್ಲ, ಇದೆ. ಅದರ ಮೊದಲು ದೇವರು ಬಿಡ್ತಾನೆ, ನಡಿ ನಡ್ಕೊಂಡು ಹೋಗ್ರಿ, ನೋಡೋಣ ನಿಮ್ಮ ನಂಬಿಕೆ ಹೇಗಿರ್ತದೋ. ನಡ್ಕೊಂಡು ಹೋಗುವಾಗ ನೀವೇನು ಮಾತಾಡ್ತೀರೋ, ಹೇಗೆ ಸಮರ್ಪಿಸ್ತೀರೋ, ಹೇಗೆ ನನ್ನ ಕೂಗ್ತಿರೋ, ಹೇಗೆ ನನ್ನ ಕರಿತೀರೋ, ಹೇಗೆ ಸಹಾಯವನ್ನು ನನ್ನಲ್ಲಿ ಬೇಡ್ತಿರೋ ಅಂತ ಹೇಳಿ ದೇವರು ನೋಡ್ತಾ ಇರ್ತಾನೆ. ಆ ಕಷ್ಟದಲ್ಲಿ ಕರೆಯೋ ರೀತಿಯಲ್ಲಿ ದೇವ್ರನ್ನ ಕರೆಯೋದಾದ್ರೆ ಆ ಕಷ್ಟದಲ್ಲಿ ಆ ಬೆಂಕಿಗೆ ಸಂಬಂಧಪಟ್ಟ ಹಾಗೆ ಇರುವಂತ ಹೋರಾಟಗಳ ಮಧ್ಯದಲ್ಲಿ ನನ್ನ ದೇವರು ನಿನಗಾಗಿ ಪ್ರಕಟವಾಗ್ತಾನೆ. ಶದ್ರಕ್ ಮೇಷಕ್ ಅಬೇದ್ನಗೋ ದೇವರು ಪ್ರಕಟ ಆಗಿದ್ದು ನಿಜವಾದ್ರೆ ಅದೇ ದೇವರು ಇವತ್ತು ಕೂಡ ಜೀವಂತವಾಗಿದ್ದಾನೆ. ಅವರಿಗೆ ಪ್ರಕಟ ಆಗಿ ದೇವರು ನಿನಗೆ ಪ್ರಕಟ ಆಗಲ್ವಾ? ಹೇಳ್ರಿ, ನಿನಗೆ ಪ್ರಕಟ ಆಗಲ್ವಾ? ಹೋರಾಟ ಬರುವಾಗ ನೀವು ಹೇಳ್ಬೇಕು. ವಿಶ್ವಾಸಿಗಳು ಕೈ ಬಿಡುವಾಗ, ಸೇವಕರು ಕೈ ಬಿಡುವಾಗ, ಆತ್ಮಿಕರು ಕೈ ಬಿಡುವಾಗ, ರಿಲೇಷನ್ಗಳು ಕೈ ಬಿಡುವಾಗ, ಹೋರಾಟಗಳ ಮೊದಲು ನೀವು ಹೇಳ್ಬೇಕು, ನಾನು ಒಂಟಿ ಅಲ್ಲ, ನನ್ನ ಸಂಗಡ ನನ್ನ ಕಾರ್ದಂತ ಒಬ್ಬ ದೇವರಿದ್ದಾನೆ. ಯಾವಾಗ ನಿನ್ನ ಹೆಸರು ಕರೆದನೋ, ಯಾವಾಗ ದೀಕ್ಷೆ ಸ್ಥಾನದಲ್ಲಿ ನಡೆಸಿದ್ನೋ, ಯಾವಾಗ ರಕ್ಷಣೆಯಲ್ಲಿ ನಡೆಸಿದ್ನೋ, ಆವಾಗಲೇ ದೇವರು ನಿನ್ನ ಸಂಗಡ ಇದ್ದಾನೆ. ನೀನು ಒಂಟಿ ಅಲ್ಲ. ನೀನು ಒಂಟಿ ಆಗ್ಬಿಟ್ರೆ ಮುಳುಗಿ ಬಿಡ್ತೀಯ. ನೀನು ಒಂಟಿ ಆಗ್ಬಿಟ್ರೆ ದಹಿಸ್ಬಿಡ್ತೀಯ. ನೀನು ಒಂಟಿ ಅಲ್ಲ. ಎಷ್ಟೋ ಹೋರಾಟಗಳು ಬಂದಿಲ್ವಾ, ಎಷ್ಟೋ ಸಮಸ್ಯೆಗಳು ಬಂದಿಲ್ವಾ, ಎಂತೆಂಥ ಕಾರ್ಯಗಳ ಮುಂದಗಡೆ ಬಂದಿಲ್ವಾ? ನೀನು ದಹಿಸಿ ಹೋಗ್ಬಿಟ್ಟ? ಇಲ್ಲ. ಮುಳುಗಿ ಹೋಗ್ಬಿಟ್ಟ? ಇಲ್ಲ. ಬಿದ್ದು ಹೋಗ್ಬಿಟ್ಟ? ಇಲ್ಲ. ಕಾರಣ ನಿನ್ನ ಜೊತೆಯಲ್ಲಿ ಯೇಸು ಇದ್ದಾನೆ. ಇದ್ದಾನೆ ಅಂತೇಳಿ ಒಬ್ಬರು ಮಾತ್ರ. ಯಾರಿಗೆ ನಂಬಿಕೆ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ನನ್ನ ಸಂಗಡ ನನ್ನ ದೇವರಿದ್ದಾನೆ, ನನ್ನೊಟ್ಟಿಗೆ ನನ್ನ ಯೇಸು ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸಮುದ್ರದ ಮೇಲೆ ನಡೆದು ತೋರಿಸಿದ ನನ್ನ ನಂಬೋರು ಎಷ್ಟೇ ಸಮಸ್ಯೆಗಳು ಬಂದ್ರು, ಎಷ್ಟೇ ಹೋರಾಟಗಳು ಬಂದ್ರು, ಅವ್ರು ನಡೀತಾರೆ. ಅವ್ರ ಇಂಜರಿ ಅಲ್ಲ, ಅವ್ರ ಹಿಂದಿರುಗಿ ನೋಡಲ್ಲ. ಅವ್ರಿಗೊಂದು ನಂಬಿಕೆ, ಈ ಸಮುದ್ರದ ಮೇಲೆ ಯೇಸು ನಡೆದ, ನಾನು ಆತನ ಮಗನಾಗಿದ್ದೇನೆ, ನಾನು ಆತನ ಮಗಳಾಗಿದ್ದೇನೆ, ನಾನು ಕೂಡ ಇದನ್ನ ನಡೀತೇನೆ. ನಾನು ಸಬ್ಜೆಕ್ಟ್ ಅದಲ್ಲ. ಯೇಸು ಸಮುದ್ರದ ಮೇಲೆ ನಡ್ಕೊಂಡು ಶಿಷ್ಯರ ಹತ್ರ ಬಂದರು. ಶಿಷ್ಯರ ಹತ್ರ ಬರೋಕ್ಕಿಂತ ಮುಂಚೆ ಇಲ್ಲಿ ಒಂದು ಭಯಂಕರ ಹೋರಾಟ. ಏನು ಹೋರಾಟ? ಭಯಂಕರ ನೀರಿನ ಅಲೆಗಳು ಬಂದು ಬಡಿತಾ ಇದೆ. ಯಾರಿಗೆ? ದೋಣಿಗೆ. ಶಿಷ್ಯರು ಇರುವಂತ ದೋಣಿಗೆ, ಯೇಸು ಹೇಳಿ ಕಳಿಸಿರುವಂತ ದೋಣಿಗೆ, ಯೇಸು ಹೇಳಿ ಕಳಿಸಿರುವಂತ ಶಿಷ್ಯರಿಗೆ ವಿರೋಧವಾಗಿ, ದೋಣಿಗೆ ವಿರೋಧವಾಗಿ, ಆ ಯೇಸುವಿನ ಮಾತುಗಳಿಗೆ ವಿರೋಧವಾಗಿ ನೀರಿನ ಅಲೆಗಳು ಬಂದು ಬಡಿತಾ ಇದೆ ಭಯಂಕರವಾಗಿ. ಬಿರುಗಾಳಿಗಳು ಬಂದು ಬಡಿತಾ ಇದೆ ಭಯಂಕರವಾಗಿ. ಹಲ್ಲೆಲೂಯಾ. ನೀರು ಬಡಿಯೋದ್ರ ಮಧ್ಯದಲ್ಲಿ ಬಿರುಗಾಳಿ ಬರುವಾಗ ಎಂತ ಹಡಗಾಗಲಿ, ಎಂತ ದೋಣಿ ಆಗಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ಎಂತ ಚಿಕ್ಕಾಣಿ ಇದ್ರು ಕೂಡ, ಎಂತ ಪ್ರವೀಣನಾಗಿದ್ರು ಕೂಡ, ಎಂತ ಸಾಮರ್ಥ್ಯ ಉಳ್ಳವನು ಆ ದೋಣಿಯನ್ನು ಓಡಿಸೋನಾಗಿದ್ರು ಕೂಡ, ಆ ಬಿರುಗಾಳಿಯ ಮುಂದಗಡೆ, ಆ ಹುಚ್ಚು ಗಾಳಿಯ ಮುಂದಗಡೆ, ಆ ಅಲೆಗಳ ಮುಂದಗಡೆ ಕಂಟ್ರೋಲ್ ಮಾಡಕ್ಕೆ ಯಾರ ಕೈಯಿಂದಲೂ ಸಾಧ್ಯವಾಗಲ್ಲ. ಹಲ್ಲೆಲೂಯಾ. ಕಂಟ್ರೋಲ್ ಮಾಡಕ್ಕಾಗುತ್ತಾ? ನಿಯಂತ್ರಿಸಕ್ಕಾಗುತ್ತಾ? ಸಾಧಾರಣವಾಗಿ ನಾವು ಸಮುದ್ರಗಳಲ್ಲಿ ಆಡ್ತಾ ಇರುವಾಗ ಅಲೆಗಳು ಜೋರಾಗಿ ಬಂದು ಎಳ್ಕೊಂಡು ಹೋಗ್ಬಿಟ್ರೆ ಆ ಎಳ್ಕೊಂಡು ಹೋಗೋ ಅಲೆಗಳಿಂದ ಈಚೆ ಕಡೆ ಬರಕ್ಕೆ ಆಗಲ್ಲ. ಆ ಅಲೆ ಎಲ್ಲೋ ಎಳ್ಕೊಂಡು ಹೋಗ್ಬಿಟ್ಟಿರ್ತದೆ. ಅಂಥದ್ರಲ್ಲಿ ದೊಡ್ಡ ಬಿರುಗಾಳಿ, ದೊಡ್ಡ ದೊಡ್ಡ ಅಲೆಗಳು ಬಂದು ಹಡಗನ್ನ ಬಡಿತಾ ಇರುವಾಗ ಅದನ್ನ ಕಂಟ್ರೋಲ್ ಶಿಷ್ಯರ ಕೈಯಲ್ಲಿ ಮಾಡಕ್ಕಾಗಿಲ್ಲ. ಆದ್ರೆ ಅದರ ಕಂಟ್ರೋಲ್ ದೇವರ ಕೈಯಲ್ಲಿತ್ತು, ದೇವರ ಕೈಯಲ್ಲಿತ್ತು, ಯೇಸುವಿನ ಕೈಯಲ್ಲಿತ್ತು. ನಿನ್ನ ಕಂಟ್ರೋಲ್ ನನ್ನ ದೇವರ ಕೈ ಇದೆ. ಓ ರಾಬಾ ಶಬಾದಡಾದಾದಬ. ದೇವರ ಆತ್ಮನ ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ.
ಕಿವಿ ಉಳ್ಳವನು ಕೇಳಲಿ. ಇದು ದೇವರ ಆತ್ಮನ ಆಲೋಚನೆ ಒದಗಿಸ್ತಾ ಇದ್ದಾನೆ. ಕೆಲ ಜನರಲ್ಲಿ ಕೂತಿದ್ದೀರಿ, ನನ್ನ ಕುಟುಂಬದ ಜೀವನ ಹೇಗೆ ಹೋಗ್ಬಿಡುತ್ತೋ, ಯಾವ ಬಂಡೆಗೆ ಹೊಡೆದು ಬಿಡುತ್ತೋ, ಯಾವ ಬಿರುಗಾಳಿ ಯಾವ ಅಲೆಗಳು ಮುಳುಗಿಸಿ ಬಿಡುತ್ತದೋ, ಇನ್ನು ಕೊನೆ ಹಂತದಲ್ಲಿ ನಾವಿದ್ದೀವಿ. ಗುರಿ ಮುಟ್ಟಕ್ಕಂತೂ ಆಗ್ತಾ ಇಲ್ಲ, ದಳ ಸೇರ್ತೀವೋ ಇಲ್ಲ ನಮಗೆ ಗೊತ್ತಿಲ್ಲ, ಏನಾಗುತ್ತೆ ನಮ್ಮ ಜೀವನ ನಮ್ಮ ಕೈಯಲ್ಲ ಇಲ್ಲ ಅಂತ ಹೇಳಿ ಇಲ್ಲಿ ಕೂತಿರುವಂತವ್ರಿಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಅಡಗಿನ ಕಂಟ್ರೋಲ್, ನಿನ್ನ ಕುಟುಂಬದ ಕಂಟ್ರೋಲ್, ನಿನ್ನ ತಲೆಮಾರುಗಳ ಕಂಟ್ರೋಲ್, ನಿನ್ನ ಸಂಸಾರದ ಕಂಟ್ರೋಲ್, ನಿನ್ನ ಸ್ವ ಕಂಟ್ರೋಲ್ ನನ್ನ ಕೈಯಲ್ಲೇ ಉಂಟು. ಓ ರಾಬ ಶಬ ದಡ ರೀಕ ಮಾನ ಪ್ರೌಢ ಪ್ರಮಾಣ ಬರಬೇಕಾದವನು ನಿನ್ನ ಕುಟುಂಬದ ಮುಂದೆಗಡೆ ಬರುವಾಗ, ನಿನ್ನ ದೋಣಿಯ ಮುಂದೆಗಡೆ ಬರುವಾಗ, ನಿನ್ನ ಮಕ್ಕಳ ಮುಂದೆಗಡೆ ಬರುವಾಗ ಮೊತ್ತ ಕಂಟ್ರೋಲ್ ಅವನ ಕೈಯಲ್ಲಿ. ಹಾಲೆಲೂಯಾ. ಕೆಲ ಜನರು ಭಯ ಪಡ್ತಾ ಇದ್ರಿ, ನನ್ನ ಕುಟುಂಬ ಏನಾಗ್ಬಿಡ್ತದೋ, ನನ್ನ ಬದುಕು ಏನಾಗ್ಬಿಡ್ತದೋ. ಭಯಂಕರ ಅಲೆಗಳು, ಭಯಂಕರ ಬಿರುಗಾಳಿ ಬಡಿತಾ ಇದೆ, ನನಗೆ ನಂಬಿಕೆ ಇಲ್ಲ, ನಾನು ನಿಲ್ತೀನೋ ಇಲ್ವೋ ಅಂತೇಳಿ, ನನಗೆ ಆ ಶಕ್ತಿ ಇಲ್ಲ, ಕಳ್ಕೊಂಡು ಬಿಟ್ಟಿದ್ದೀನಿ. ನಾನು ಮಾಡಬೇಕಾದ ಪ್ರಯತ್ನವನ್ನೆಲ್ಲ ನಾನು ಮಾಡಿ 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 ನನ್ನ ಪ್ರಯತ್ನಗಳು ಏನು ನಡೀತಾ ಇಲ್ಲ, ಸಾಕಾಗಿ ಹೋಗಿದೆ. ಇಲ್ಲಿವರೆಗೂ ಇದರ ಕಂಟ್ರೋಲ್ ನನ್ನ ಕೈಯಲ್ಲಿತ್ತು, ಇಲ್ಲಿವರೆಗೂ ನನ್ನ ಕೈಯಲ್ಲಿ ಕಂಟ್ರೋಲ್ ಇದ್ದ ನಿಮಿತ್ತವಾಗಿ ನಾವು ಇಲ್ಲಿವರೆಗೂ ಬಂದು ಸೇರ್ದೋ. ಆದ್ರೆ ಇದಕ್ಕೆ ಮೇಲೆ ಏನೋ ಗೊತ್ತಾಗ್ತಾ ಇಲ್ಲ, ಕಂಟ್ರೋಲ್ ನನ್ನ ಕೈಯಲ್ಲಿಲ್ಲ, ಇದರ ಕಂಟ್ರೋಲ್ ನನ್ನ ಕೈಲಿ ಇಲ್ಲವೇ ಇಲ್ಲ. ಏನೆಲ್ಲ ಮಾಡಬೇಕು ಎಲ್ಲ ಮಾಡಿದಾಯ್ತು, ಏನೆಲ್ಲ ಪ್ರಯತ್ನ ಪಡಬೇಕು ಎಲ್ಲ ಪ್ರಯತ್ನ ಪಟ್ಟಿದಾಯ್ತು, ಆದ್ರೂ ನನ್ನ ಕೈಯಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ ಅಂತೇಳಿ ಕಣ್ಣೀರು ಹಾಕುವಂತಹ ವೇದನೆಗಳಿಗೆ ಒಳಗಾಗಿರುವಂತವರು ಇಲ್ಲಿ ಯಾರಾದ್ರೂ ಇದ್ರೆ ಕರ್ತನು ಹೇಳ್ತಾ ಇದ್ದಾನೆ, ಭಯ ಪಡಬೇಡ, ಭಯ ಪಡಬೇಡ. ಕರ್ದಾತನು ನಂಬಿಗಸ್ತನು, ಈ ದೋಣಿಯನ್ನು ಕಳಿಸಿದಾತನು ನಂಬಿಗಸ್ತನು, ಆ ಕಡೆ ದಡಿಕೆ ಹೋಗ್ರಿ ಅಂತ ಹೇಳಿ ಕಳಿಸಿದವನು ನಂಬಿಗಸ್ತನು. ಕರ್ದಾತನು ಹೇಳಿ ಕಳಿಸಿದಾತನು ನಂಬಿಗಸ್ತನು, ಅವನು ಮೌನವಾಗಿರಲ್ಲ. ದೇವರ ವಾಕ್ಯ ಹೇಳ್ತದೆ, ಅವನು ಮೌನವಾಗಿರೋ ದೇವರಲ್ಲ, ಅವನು ಕರ್ದಂತ ದೇವರು ನಂಬಿಗಸ್ತನಾದ ನಿಮಿತ್ತವಾಗಿ ಅವನ ಕಾರ್ಯವನ್ನು ಅವನು ಪೂರ್ತಿಗೊಳಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿನ್ ಜೀವನದಲ್ಲಿ ಸೈತಾನನು ಮಾತಾಡ್ತಾ ಇರಬಹುದು, ದುರಾತ್ಮಗಳು ಮಾತಾಡ್ತಾ ಇರಬಹುದು, ಹೋರಾಟಗಳು ಮಾತಾಡ್ತಾ ಇರಬಹುದು, ಸಮಸ್ಯೆಗಳು ಮಾತಾಡ್ತಾ ಇರಬಹುದು. ಇಷ್ಟೇ ನಿನ್ ಜೀವನ ಮುಗಿದೋಯ್ತು, ಇದಕ್ಕೆ ಮೇಲೆ ನಿನಗೆ ಎದ್ದೇಳಕ್ಕಾಗಲ್ಲ, ಮುಂದೆ ಹೋಗ್ಲಿಕ್ಕಾಗಲ್ಲ, ಸಾಗ್ಲಿಕ್ಕಾಗಲ್ಲ. ಇವತ್ತು ಅಥವಾ ನಾಳೆ ನೀನು ಒಡೆದೋಗ್ತೀಯ, ಚೆಲ್ಲಪಿಲಿ ಆಗ್ಬಿಡ್ತೀಯ, ದಿಕ್ಕುಪಾಲ ಆಗ್ಬಿಡ್ತೀಯ, ನಿನ್ ದಡಕ್ಕೆ ಹೋಗಲ್ಲ, ಗುರಿ ಮುಟ್ಟಲ್ಲ ಅಂತ ಹೇಳಿ ಶತ್ರು ಎಷ್ಟು ಹೇಳಿದ್ರು ಕೂಡ ಆ ಶತ್ರುವಿನ ಮಾತಿಗೆ, ಆ ಹೋರಾಟಗಳ ಮಾತಿಗೆ ನೀವು ಕಿವಿಗೊಡಬೇಡ್ರಿ. ಕಾರ್ದಂತ ದೇವರವನಿದ್ದಾನೆ, ಅವನ ನಂಬಿಗಸ್ತನು, ಅವನು ಅವನ ಕಾರ್ಯವನ್ನು ಸಾಧಿಸುವನಾಗಿರ್ತಾನೆ. ರಾಬಾ ಶಾಬಾ ದಾಡಬೋ. ನನ್ನ ಕರೆದಿರುವಂತ ಒಂದು ಶಬ್ದ ಉಂಟು, ನನ್ನ ಕರೆದಿರುವಂತ ಒಂದು ಬಾಯಿ ಉಂಟು, ನನ್ನ ಕರೆದಿರುವಂತ ಒಬ್ಬ ಸ್ನೇಹಿತನುಂಟು, ನನ್ನ ಕರೆದಿರುವಂತ ಒಬ್ಬ ಪ್ರಿಯನುಂಟು, ನನ್ನ ಕರೆದಿರುವಂತ ಒಬ್ಬ ದೇವರುಂಟು, ನನ್ನ ಕರೆದಿರುವಂತ ಒಬ್ಬ ಗುರು ನನಗೆ ಉಂಟು. ಆ ಅಡಗು, ಆ ದೋಣಿ ಅವರ ಕಂಟ್ರೋಲ್ ಅಲ್ಲಿ ಬರದೇ ಇರುವಾಗ ಅವ್ರು ನೆನೆಸಿದ್ರು, ಎಲ್ಲರೂ ಒಂದ್ಸಾರಿ ಮನಸ್ಸನ್ನ ಹೃದಯವನ್ನ ಗಟ್ಟಿ ಮಾಡ್ಕೊಳ್ರಿ. ಎಂತೆಂಥ ದೋಣಿಗಳಲ್ಲಿ ನಾವು ಹೋಗಿಲ್ಲ, ಎಂತೆಂಥ ಅಡಗುಗಳಲ್ಲಿ ನಾವು ಹೋಗಿಲ್ಲ, ನಮ್ಮ ಜೀವನದಲ್ಲಿ ಎಂತೆಂಥ ಫೈಟ್ಗಳು ಮಾಡಿ ನಾವು ಗೆದ್ದಿಲ್ಲ, ಆದ್ರೆ ಇದು ಜಯಿಸಕ್ಕಾಗ್ತಾ ಇಲ್ಲ. ಇವರು ಎಲ್ಲಾ ವಿಷಯಗಳಲ್ಲಿ ಪ್ರವೀಣರೇ, ಸಮುದ್ರದಲ್ಲಿ ಪ್ರವೀಣರೇ, ಹಡಗಿನಲ್ಲಿ ಪ್ರವೀಣರೇ, ಆ ದೋಣಿಯಲ್ಲಿ ಪ್ರವೀಣರೇ, ಎಲ್ಲ ಬಿರುಗಾಳಿಗಳ ಮೊದಲು ಹೇಗಿರ್ಬೇಕಂತ ಗೊತ್ತಿರುವಂತ ಒಳ್ಳೆ ಪ್ರವೀಣರ ಕೈಯಲ್ಲಿ ಈಗ ಕಂಟ್ರೋಲ್ ಇಲ್ಲ.
ಹೋಗಿದೆ. ತಪ್ಪು ನಿಮ್ಮದಲ್ಲ. ಶತ್ರು ಮಾಡ್ತಾ ಇರುವಂತ ಕಾರ್ಯ, ದುಷ್ಟರು ಮಾಡ್ತಾ ಇರುವಂತ ಕಾರ್ಯ, ನಿಮ್ಮ ಕೈಯಲ್ಲಿರುವ ಕಂಟ್ರೋಲ್ ತಪ್ಪಿಸುವ ಪದ್ಧತಿ ಅವನದು. ಕಂಟ್ರೋಲ್ ತಪ್ಪಿ ಹೋಗುವಾಗ, ಬೇರೆ ನಿರೀಕ್ಷೆ ಅವ್ರಿಗೆ ಇಲ್ಲದೆ ಇರುವಾಗ, ಬೇರೆ ನಂಬಿಕೆಯ ಹಾದಿ ದಾರಿ ಅವ್ರಿಗೆ ಇಲ್ಲದೆ ಇರುವಾಗ, ಮುಂದೆ ನೋಡ್ತಾರೆ ಯಾವ ದಾರಿ ನಮಗೆ ಇಲ್ಲ ಅಂತ ಹೇಳಿ ಇನ್ನೊಂದು ಸಾರಿ ಕಣ್ಬಿಟ್ಟು ನೋಡ್ತಾರೆ, ಆ ದಾರಿಯಲ್ಲಿ ಯೇಸು ಪ್ರಕಟವಾಗ್ತಾ ಇದ್ದಾನೆ. ಯಾವ ದಾರಿಯಲ್ಲಿ ಇಲ್ಲ, ಯಾವ ದಾರಿ ಮುಗಿದೋಗಿದೆ ಅಂತ ಹೇಳಿ ನೀನು ಆಲೋಚನೆ ಮಾಡಿ ಆ ದಿಕ್ಕಿನಲ್ಲಿ ನೋಡ್ತೀಯೋ, ಅಲ್ಲಿ ನಿನಗಾಗಿ ಯೇಸು ನಿಂತಿರ್ತಾರೆ. ಇದ ದಾರಿ ಇಲ್ಲ, ಇದ ದಿಕ್ಕಿಲ್ಲ, ಇದು ಮುಗಿದೋಗಿದೆ, ಇದು ನಡೆಯಲ್ಲ ಅಂತ ಹೇಳಿ ಯಾವ ಕಡೆಗೆ ನೀನು ನೋಡ್ತೀಯೋ ಅದು ಮುಗಿದೋಗಿದೆ ಅಂತ ಹೇಳ್ತೀಯೋ, ಅಲ್ಲಿ ನಿನಗಾಗಿ ನನ್ನ ಪ್ರಿಯನಾಗಿರುವ ನನ್ನ ಯೇಸು ಸರ್ವಶಕ್ತನಾಗಿರುವಂತ ದೇವರು ನಿನಗಾಗಿ ಅಲ್ಲಿ ಪ್ರಕಟವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮುದ್ರ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಸಮುದ್ರ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಎಷ್ಟೇ ಹೋರಾಟಗಳು ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಎಷ್ಟು ಬಿರುಗಾಳಿಗಳು ಬರಲಿ, ನಾನು ಮಾತ್ರ ಅವುಗಳ ಮಾತು ಕೇಳಲ್ಲ, ನಾನು ನಿನ್ನ ಮಾತು ಕೇಳ್ತೇನೆ. ನೀನು ಯೇಸುವಿನ ಮಾತು ಕೇಳ್ಕೊಂಡು ಎಲ್ಲೆಲ್ಲ ಹೋಗ್ತೀಯೋ ಅಲ್ಲೆಲ್ಲ ನಿನಗಾಗಿ ಯೇಸು ನಿಂತಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಿಷ್ಯರು ಯೇಸುವಿನ ಮಾತನ್ನ ಕೇಳಿ ನಡ್ಕೊಂಡು ಹೋದ್ರು. ಅವ್ರ ಮುಂದೆ ಹೋರಾಟ ಬರುವಾಗ ಬೇರೆ ದಾರಿ ಇಲ್ಲ ಅಂತೇಳಿ ನೋಡುವಾಗ ಆ ದಾರಿಯಲ್ಲಿ ಯೇಸು ನಿಂತ್ಕೊಂಡು ಹೇಳಿದ್ರು, ನಾನು ದಾರಿ ಆಗಿದ್ದೇನೆ. ಇಲ್ಲೇ ಇದ್ದೀರಾ, ಇಲ್ಲೇ ಇದ್ದೀರಾ. ಅಬ್ರಹಾಮನ ಬಗ್ಗೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅಬ್ರಹಾಮನು ಕೂಡ ಅವನಿಗೆಲ್ಲ ಸೌಕರ್ಯ ಇದ್ರು ಕೂಡ ದೇವರು ಮಾತಾಡೋ ತುಂಬಾ ಶ್ರೀಮಂತರಾಗಿದ್ದಾರೆ. ಅಬ್ರಹಾಮ ದೊಡ್ಡ ಬಿಸ್ನೆಸ್ ಮ್ಯಾನ್, ದೊಡ್ಡ ಬಿಸ್ನೆಸ್ ಫ್ಯಾಮಿಲಿ ಅವ್ರದ್ದು. ಅಷ್ಟು ದೊಡ್ಡ ಶ್ರೀಮಂತರಾಗಿದ್ರು ಕೂಡ ಒಂದು ಸಮಯ ಬಂತು, ಆದಿಕಾಂಡ 11ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನ ಸಂಗಡ ಮಾತಾಡ್ತಾ ಇದ್ದಾರೆ. ದೇವರು ಅಬ್ರಹಾಮನ ಸಂಗಡ ಅಬ್ರಹಾಮನೇ ಅಬ್ರಹಾಮನೇ ಅಂತ ಕರೆಯುವಾಗ, ಈಗೋ ಸ್ವಾಮಿ ನಾನು ಇದ್ದೇನೆ ಎಂಬುದಾಗಿ ಅಬ್ರಹಾಮ ಹೇಳ್ತಾನೆ. ಆಗ ದೇವರು ಹೇಳ್ತಾರೆ, ನಿನ್ನ ಸ್ವದೇಶವನ್ನ, ನಿನ್ನ ಬಂಧು ಮಿತ್ರರನ್ನ, ನಿನ್ನ ಊರು, ನಿನ್ನ ಎಲ್ಲ ವಾತಾವರಣಗಳನ್ನ ಬಿಟ್ಟು ನಾನ್ ತೋರಿಸುವಂತ ದೇಶಕ್ಕೆ ನೀನು ಹೋಗ್ಬೇಕು. ಸೇಮ್ ಶಿಷ್ಯರನ್ನ ಹೇಗೆ ಆ ಕಡೆ ದಡಕ್ಕೆ ಹೋಗ್ಬೇಕಂತ ಹೇಳಿದ್ರು, ಇಲ್ಲಿ ಕೂಡ ಅಬ್ರಹಾಮನಿಗೆ ದೇವ್ರ ಹಾಗೆ ಹೇಳ್ತಾ ಇದಾರೆ, ನೀನು ಹೋಗ್ಬೇಕು. ಹೇಗೆ ದೇವ್ರೆ?
ಹೆಂಗಪ್ಪ, ಒಂದು ಮ್ಯಾಪ್ ಕೊಟ್ಟಿಲ್ಲ, ಏನು ಇಲ್ಲ, ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ಹೋಗೋದ್ರೆ ಎಲ್ಲಿಗೆ ಹೋಗೋದು ಅಂತ ಒಂದು ಮಾತು ಕೇಳಿಲ್ಲ. ಅಲ್ಲೂಯ, ನಿಮ್ಮ ಕೈಲಿ ₹1,00,000 ಕೊಟ್ಬಿಟ್ಟು ಹೋಗಂದ್ರೆ ನೀವೇನ್ ಮಾಡ್ತೀರಾ? ಮನೆ ಒಡಬಡಿ ಬಿಡ್ತೀರಾ? ಅಲ್ಲೂಯ, ನಿಮ್ಮ ಕೈಯಲ್ಲಿ ₹1,00,000 ನಾನು ಕೊಟ್ಬಿಟ್ಟು ಹೋಗು ಅಂದ್ರೆ ಏನ್ ಮಾಡ್ತೀರಿ ನೀವು? ಮಾತಾಡ್ರಿ. ಎಲ್ಲ ಜನರು ಆಲೋಚನೆ ಮಾಡ್ತಾರೆ, ನಾನಾಗಿರೋ ಬೈಕ್ ತಗೊಂಡ್ಬಿಡ್ತಾರೆ, ನಾನಾಗಿರೋ ಕಾರ್ ತಗೊಂಡ್ಬಿಡ್ತಾರೆ, ನಾನಾಗಿರೋ ಅಲ್ಲೂಯ. 1,00,000 ಈಗ ಯಾರಾದ್ರೂ ಬಂದು ನಾನು ಕೇಳ್ಕೊಬಿಟ್ಟು ತಗೊಂಡು ನೀನು ಹೋಗು ಅಂದ್ರೆ ನಾನು ಹೇಳ್ತೀನಿ ಗೊತ್ತಾ, ಏನಕ್ಕೆ ಈ ದುಡ್ಡು, ಏನಕ್ಕೋಸ್ಕರ ಕೊಡ್ತಾ ಇದೀವಿ ದುಡ್ಡು, ಏನ್ ಮಾಡೋಕ್ಕೋಸ್ಕರ ಕೊಡ್ತಾ ಇದೀವಿ ದುಡ್ಡನ್ನು ನಾನು ಕೇಳ್ತೀನಿ. ಕೇಳೋ ಸಹಜ ತಾನೆ. ಅಬ್ರಹಾಮ ದೇವರ ನೀನು ಹೋಗು, ಅಟ್ಲೀಸ್ಟ್ ಕೇಳಬೇಕಲ್ಲ ಅವನು, ಎಲ್ಲಿಗೆ ದೇವ್ರೆ, ಏನ್ ದೇವ್ರೆ, ಯಾಕೆ ದೇವ್ರೆ, ಯಾಕೆ ಕಡೆ ಹೋಗ್ಬೇಕು, ಏನು ಕೇಳ್ತಾ ಇಲ್ಲ. ದೇವ್ರು ಹೇಳಿದ ತಕ್ಷಣ ಸ್ವರವನ್ನ ಕೇಳಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ದ. ವಾಕ್ಯ ಹೇಳ್ತದೆ, ಇವನು ಹೋಗೋ ಜಾಗದಲ್ಲೆಲ್ಲ ಯೆಹೋವನ ಹೆಸರಿನಲ್ಲಿ ಯಜ್ಞ ವೇದಿನ ಕಟ್ಟು ದೇವರನ್ನ ಆರಾಧನೆ ಮಾಡಿದನಂತೆ. ಅದ್ರ ಅರ್ಥ ಏನು ಗೊತ್ತಾ? ಇವನು ಹೋಗಿದಂತ ಎಲ್ಲಾ ಜಾಗದಲ್ಲಿ ಇವನ ಸಂಗಡ ದೇವರಿದ್ರು. ಹಲ್ಲೆಲೂಯಾ. ಒಂದು ದಿನ ಬರ್ತದೆ, ರಾಜನ ಜನರು ಅಬ್ರಹಾಮನ ಹೆಂಡತಿಯನ್ನು ಕರ್ಕೊಂಡೋಗಿ ಈ ರೀತಿ ಸುಂದರಿ ಆಗಿದ್ದಾಳೆ ಅಂತ ಹೇಳಿ ಬಿಡುವಾಗ, ಆ ಮನುಷ್ಯನ ಸ್ವಭಾವ ಹೆಂಗಂದ್ರೆ ಯಾರು ಸುಂದರವಾಗಿರ್ತಾರೋ ಅವರುಗಳನ್ನ ಬಿಡಲ್ಲ, ಅವನಿಗೆ ಸ್ವಂತವಾಗಿ ಅವನು ಮಾಡಿಕೊಳ್ತಾನೆ. ಆ ಟೈಮಲ್ಲಿ ಅಬ್ರಹಾಮನ ಹೆಂಡತಿ ಆಗಿರ್ತ ಸಾರಳು ಕಾಣಿಸ್ತಾಳೆ, ಚೆನ್ನಾಗಿರ್ತಾಳೆ. ಅವ್ರ ಜನರು ಬಂದು ಕರ್ಕೊಂಡು ಹೇಳ್ತಾರೆ, ಈ ತರ ಒಬ್ಬ ಸೂಪರ್ ಆಗಿರೋದು ಹೆಂಗ್ಸಿದಾಳೆ ಅಂತ ಹೇಳಿ. ಆಗ ಅವನು ಹೇಳ್ತಾನೆ, ಕರ್ಕೊಂಡು ಬರ್ರಿ. ಕರ್ಕೊಂಡೋಗಿ ಒಂದು ರೂಮಲ್ಲಿ ಇಟ್ಟಿರ್ತಾರೆ. ಈ ದಿನ ಬಿಟ್ಬಿಟ್ಟು ನಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಮಲಗಿರ್ತಾನೆ. ವಾಕ್ಯ ಹೇಳ್ತದೆ, ನನ್ನ ದೇವರು ಅಬ್ರಹಾಮನನ್ನ ಕರೆದ ದೇವರು ನಂಬಿಗಸ್ತನಾಗಿದ್ದ. ಹಲ್ಲೆಲೂಯಾ. ಅಬ್ರಹಾಮನನ್ನ ಕರೆದ ದೇವರು ನಂಬಿಗಸ್ತನಾಗಿದ್ದ. ಅಯ್ಯೋ, ಆ ರಾಜರು ಇವತ್ತು ಇವಳನ್ನ ಬಿಟ್ಬಿಟ್ಟು ನಾಳೆ ಇವಳನ್ನ ವಿಚಾರಿಸ್ಕೊಳ್ಳೋಣ ಅಂತ ಹೇಳಿ ಒಂದು ದಿನ ಕಾಲ ಬಿಟ್ಟಿರುವಾಗ, ಆ ಹಿಂದಿನ ರಾತ್ರಿ ಅವನು ಮಲಗಿರುವಾಗ ಅವನ ಕನಸಿನಲ್ಲಿ ನನ್ನ ದೇವರು ಪ್ರಕಟವಾಗ್ತಾ ಇದಾರ. ಅವನ ಕನಸಿನಲ್ಲಿ ನನ್ನ ದೇವರು ಬರ್ತಾ ಇದಾರ. ಅವನ ಕನಸಿನಲ್ಲಿ ದೇವರು ಮಾತಾಡ್ದಲ್ಲ, ಅಬ್ರಹಾಮ ನನ್ನ ಮಗ, ಅವಳ ಹೆಂಡತಿ ನೀನು ಕರ್ಕೊಂಡು ಬಂದಿದ್ಯಾ, ಅವಳನ್ನೇನಾದ್ರೂ ನೀನು ಮುಟ್ಬಿಟ್ರೆ ಮಗನೇ ನಿನ್ನ ಮಾತ್ರ ಅಲ್ಲ, ನಿನ್ನ ಪರಿವಾರದವ್ರನ್ನ ಒಬ್ಬರು ಬಿಡಲ್ಲ. ನಿನ್ನ ಒಬ್ಬಳು ಟಚ್ ಮಾಡಿದ್ರೆ ಇಡೀ ನಿನ್ನ ಪರಿವಾರನೇ ಹೋಗೋಣ, ಆದ್ರೆ ಇಡೀ ನಿನ್ನ ಕಾಂತನೇ. ಅರ್ಥ ಏನು? ಅರ್ಥ ಏನು? ಅಬ್ರಹಾಮನ್ ಕರೆದಿದ್ಯಾರು? ಅಬ್ರಹಾಮನ್ ಕಳಿಸಿದ್ಯಾರು? ಸ್ವರವನ್ನು ಕೇಳಿ ಬಂದವನು ಯಾರು? ಅಬ್ರಹಾಮನು. ದೇವರು ಹೇಳಿದ ಪ್ರಕಾರ ಇವನು ನಡ್ಕೊಂಡು ಹೋಗುವಾಗ ಇವನು ಹೋಗೋ ಜಾಗದಲ್ಲೆಲ್ಲ ನನ್ನ ದೇವರು ಅವನ ಸಂಗಡ ಇದ್ರು. ದೇವರು ಇರುವ ಎಲ್ಲಾ ಜಾಗದಲ್ಲಿ ಅವನಿಗೆ ಆಶೀರ್ವಾದ 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 ಆಶೀರ್ವಾದದಲ್ಲಿ ಬೆಳ್ಕೊಂಡು ಹೋಗ್ತಾ ಇದ್ದಾನೆ. ನಿನಗೆ ಆಶೀರ್ವಾದ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯಾಗಿ ನಿಲ್ಲಬೇಕಾ? ನೀನಿರುವ ಜಾಗದಲ್ಲಿ ದೇವ್ರು ಇರಬೇಕು, ದೇವ್ರಿರುವ ಜಾಗದಲ್ಲಿ ನೀನಿರ್ಬೇಕು, ದೇವ್ರು ಕಳಿಸೋ ಜಾಗದಲ್ಲಿ ನೀನು ಹೋಗ್ಬೇಕು, ದೇವ್ರು ಹೇಳಿದಾಗೆ ನೀನು ಮಾಡಬೇಕು. ಇದು ಮಾಡಿಬಿಟ್ರೆ ದೇವರು ನಿನ್ನ ಸಂಗಡ ಎಲ್ಲ ವಿಷಯಗಳಲ್ಲಿ ಇರ್ತಾರ. ಸರಿ, ನಾನು ಸಮಜಿರೋದಲ್ಲ. ದೇವರು ಅಲ್ಲಿ ದಾರಿ ಇಲ್ಲದ ಜನರು ನೋಡುವಾಗ ನನ್ನ ದೇವರು ಅಲ್ಲಿ ಮುಂದೆ ನಿಂತ್ಕೊಂಡಿದ್ದಷ್ಟೇ ಇವ್ರಿಗೆ ಗೊತ್ತಾಯ್ತು, ದಾರಿ ಓಪನ್ ಆಗತ್ತೆ. ಯಾರಿಗೆ? ಶಿಷ್ಯರಿಗೆ. ಏನಂತ ಹೇಳಿ? ದಾರಿ ಓಪನ್ ಆಗುತ್ತೆ. ಅಂದ್ರೆ ಅಂದ್ರೆ ಈ ಕಂಟ್ರೋಲ್ದು ದೇವ್ರು ಏನಕ್ಕೆ ಕಲಿಸ್ಕೊಡ್ತಾರೋ ಗೊತ್ತಾ? ಇಲ್ಲಿ ಇನ್ನೊಂದು ಕಂಟ್ರೋಲ್ ಮಾಡಬೇಕಲ್ಲಿ. ಆ ಸಬ್ಜೆಕ್ಟ್ ಬದಲಕ್ಕೋಸ್ಕರ ಈ ಸಬ್ಜೆಕ್ಟ್ ಮಾತಾಡ್ತಾ ಇರೋದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅಲ್ಲೊಬ್ಬ ಕಂಟ್ರೋಲ್ ಇಲ್ಲ. ಯಾರು? ದೆವ್ವಗಳ ದಂಡಿನಲ್ಲಿ ತುಂಬಲ್ಪಟ್ಟವನು ಯಾರ ಕಂಟ್ರೋಲಲ್ಲೂ ಇಲ್ಲ, ಯಾರ ನಿಯಂತ್ರಣದಲ್ಲೂ ಇಲ್ಲ, ಯಾರ ಮಾತು ಕೇಳ್ತಾ ಇಲ್ಲ. ಅಲ್ಲೊಂದು ದೊಡ್ಡ ನಿಯಂತ್ರಣವನ್ನ ಮಾಡೋ ಕಾರ್ಯವನ್ನ ಇಲ್ಲೇ ದೇವರ ಅಸ್ತಿವಾರ ಹಾಕದನು. ಹಲ್ಲೆಲೂಯಾ. ಅಂದ್ರೆ ಇವ್ರಿಗೆ ನಂಬಿಕೆ ಬರ್ಬೇಕಲ್ಲ ಶಿಷ್ಯರಿಗೆ. ಈ ಅಡಿಗೆ ಈ ಗಾಳಿನ ಕಂಟ್ರೋಲ್ ಮಾಡಿ ದೇವರು ಇವನ್ ಎಷ್ಟರ ಮಾತ್ರ, ಈ ದೆವ್ವಗಳು ಎಷ್ಟರ ಮಾತ್ರ ಕಂಟ್ರೋಲ್ ಇರೋದು ಇವನ ಕೈಯಲ್ಲಿ ಮಾತ್ರ ಅಂತ ಹೇಳಿ ತನ್ನ ಶಿಷ್ಯರಿಗೆ ದೇವರು ಫಸ್ಟೇ ಗೊತ್ತು ಮಾಡ್ತಾ ಇದ್ದಾರ. ಹಲ್ಲೆಲೂಯಾ. ಈಗ ಈ ಹಡಗು
ಈ ದೋಣಿ ಯಾರ ಕಂಟ್ರೋಲ್ ಬರದೇ ಇರುವಾಗ ನನ್ನ ಯೇಸು ಅಲ್ಲಿ ಬಂದು ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆ ಹಡಗನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಆ ದೋಣಿಯನ್ನ ಕಂಟ್ರೋಲ್ ಮಾಡ್ತಾನೆ. ಭಯ ಪಡಬೇಡ್ರಿ, ನಿಮ್ಮನ್ನ ಕಳಿಸಿದ್ ನಾನು, ನಿಮ್ಮನ್ನ ಆರಿಸ್ಕೊಂಡಿದ್ ನಾನು, ನಿಮ್ಮನ್ನ ನಾನು ನಡೀರಿ ಅಂತ ಹೇಳಿದ್ ನಾನಿದ್ದೀನಿ, ನಾನು ಕಂಟ್ರೋಲ್ ಮಾಡ್ತೀನಿ. ನಾನಿರೋವರೆಗೂ ಈ ಭಯ ಪಡೋ ಅವಶ್ಯಕತೆ ಇಲ್ಲ, ನಾನೇ ಕಂಟ್ರೋಲ್ ಮಾಡೋದನ್ನಾಗಿರ್ತೇನೆ. ಶಿಷ್ಯರಿಗೆ ಹೇಳಿ, ಆ ಬಿರುಗಾಳಿಗಳನ್ನ ನೋಡಿ, ನೀರಿನ ಅಲೆಗಳನ್ನ ನೋಡಿ, ಸೈಲೆಂಟ್ ಆಗಿರಿ, ನಾನು ಬಂದಾಯ್ತು, ಸೈಲೆಂಟ್ ಆಗಿರ್ರಿ. ಎಲ್ಲ ಗಪ್ಚುಪ್ ಆಗೋಯ್ತು. ಶಿಷ್ಯರು, ಅಯ್ಯೋ ಇದು ಕೂಡ ಇವ್ರ ಕಂಟ್ರೋಲ್ ಎಲ್ಲ ಇದೆ. ಶಿಷ್ಯರು ಹೇಳ್ತಿದ್ದಾರೆ, ಅಯ್ಯರ ನೀರು ಇವ್ರ ಕಂಟ್ರೋಲು, ಗಾಳಿನೂ ಇವ್ರ ಕಂಟ್ರೋಲು, ಎಲ್ಲ ಇವ್ರ ಕಂಟ್ರೋಲ್. ಮಾತೀರಿರೋ ನಮಗೇನು ಭಯ. ಮತ್ತೆ ಪ್ರಯಾಣ ಸುಖವಾಗಿ ಸಾಕ್ತು. ಇವರೆಲ್ಲ ನೆನೆಸ್ಕೊಂಡ್ರು, ಅಪ್ಪ ಸುಖವಾಗಿ ಹೋಗ್ತಾ ಇದ್ದಾವೆ. ಹೋಗಿ ಕೆನೆಸರ್ ಎಂಬುದಾಗಿರುವಂಥ ದಡದಲ್ಲಿ ಮುಟ್ಟಿದ ತಕ್ಷಣ ಇವ್ರ ಸುದ್ದಿ ಗೊತ್ತದೆ, ಇನ್ನೊಬ್ಬ ಇಲ್ಲಿದ್ದಾನೆ, ಅವನು ಊರ್ ಕಂಟ್ರೋಲಲ್ಲೇ ಇಲ್ಲ ತಿಳಿಸ್ತು. ಇವು ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು. ಯಾರಿಗೆ? ಶಿಷ್ಯರಿಗೆ. ದೇವ್ರ ಮಕ್ಕಳಿಗೆ ದೇವರು ಎಷ್ಟು ಅದ್ಭುತ ಮಾಡಿ ತೋರಿಸಿದ್ರು ಕೂಡ ಸ್ಯಾಕ್ರಿಫೈಸ್ ಆಗಲ್ಲ, ತೃಪ್ತಿ ಆಗಲ್ಲ, ನಂಬಿಕೆ ಬರಲ್ಲ. ಸ್ಟಾರ್ಟಿಂಗ್ ಅದ್ಭುತ ಆದಾಗ ಮಾತ್ರ ದೊಡ್ಡ ನಂಬಿಕೆ ಹಿಂಗಿರ್ತೀರಿ. ಸ್ವಲ್ಪ ಮತ್ತೆ ಏನಾದರೂ ಕಿವಿಗೆ ಬಿತ್ತ, ಇಲ್ಲೊಂದು ದಂಡಿದೆ, ಇಲ್ಲಿ ಒಂದು ಕಂಟ್ರೋಲ್ ಇಲ್ಲದೆ ಇರುವಂತ ದೆವ್ವ ಇದೆ. ಎಲ್ಲಿ ಎಲ್ಲಿ ಹೇಳಕ್ಕಾಗಲ್ಲ. ಕೆಲ ಜನರು ಅದು ಮಾಡ್ಕೊಂಡ್ಬಿಡ್ತಾರ. ಬೈಕ್ ದೇವ್ರಿಗೆ ಭಯ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಪಾಸ್ಟ್ರಿಗೆ ಭಯ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರ ಗಂಡ ಅವ್ರ ಹೆಂಡತಿಗೆ ಭಯ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆವುಗಳಿಗೆ ಭಯ ಪಡ್ತಾರೆ. ನಾನು ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ರಿಯಲ್ ಆಗಿ ನಡೀತು ಮ್ಯಾಟ್ರು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು ಅಮ್ಮ ಬೋಡಮ್ಮ ಅಂತ, ಅಮ್ಮನಿಗೆ ಹೆಸರು ಬೋಡಮ್ಮ ಅಂತ. ನಿಮ್ಗೆ ಗೊತ್ತಿರ್ಬೇಕು ಎಲ್ಲ ಜನರಿಗೆ ಬೋಡಮ್ಮ ಯಾರು ಅಂತ. ಅಮ್ಮ ಸದ್ಯ ಹೆಂಗೆ ಮಮತಾಗೆ ಒಳ್ಳೆ ಹೆಸರು ಮಮತಾನೆ ನಿಂತ್ಕೊಂಡ್ಬಿಡ್ತು, ಬೋಡಮ್ಮ ಆಗಿಲ್ಲ. ಆಕೆ ಅಮ್ಮ ಬೋಡಿ ಹೊಡ್ಸ್ಕೊಂಡಿದ್ಲಲ್ಲ, ಅದಕ್ಕೆ ಬೋಡಮ್ಮ ಆಗಿಲ್ಲ. ಈ ಅಮ್ಮ ಬೋಡಿ ಹೊಡ್ಸ್ಕೊಂಡಿದ್ಲು, ಬೋಡಮ್ಮ ಆಗೋಯ್ತು. ಈ ಬೋಡಮ್ಮ ಎಂಬುದಾಗಿ ಹೇಳುವಂತ ಇವ್ರ ಮನೆಗೆ ಒಂದ್ಸಾರಿ ನಾನು ಪಾಸ್ಟ್ರಮ್ಮ ಹೋಗಿದ್ವಿ. ಅಲ್ಲಿ ಒಂದು ಅಜ್ಜಿ ನಮ್ಮನ್ನ ಕಂಡ್ರೆ ತುಂಬಾ ಪ್ರೀತಿ, ತಮಿಳ್ ಅಜ್ಜಿ. ನಾವೇ ಹೋಗಿದ ತಕ್ಷಣ ಅಮ್ಮ ಎಲ್ಲಿದ್ರು ಕೂಡ ಬಂದ್ಬಿಡ್ತಾ, ಅಯ್ಯ 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 ಒಂದು ತಿಂಗಳೇ ಅಯ್ಯ, ಒಂದು ತಿಂಗಳೇ ಅಯ್ಯ, எப்போ வந்தீங்க ஐயா, நல்லா இருக்கீங்களா, பசங்களை எப்படி இருக்காரு, ஊழியம் எப்படி இருக்குது, ಎಲ್ಲ ಮಾತಾಡ್ಕೊಂಡು ಅಮ್ಮ ಆಗಿರ್ಬೇಕಾದ್ರೆ ಸರಿ. ಈ ಅಮ್ಮನಿಗೆ ಅಜ್ಜಿಗೆ ಏನು ಅನಿಸಿದೆ, ಪಾಸ್ಟರ್ ಬಂದಿದ್ದಾರೆ, ಅವ್ರ ಮಕ್ಕಳು ಬಂದಿದ್ದಾರೆ, ನನ್ನ ಕೈಲಿ ಕೊಡ್ಸಕ್ಕಂತೂ ಏನಿಲ್ಲ, ಅಟ್ಲೀಸ್ಟ್ ಅವ್ರ ಮಗನಿಗೊಂದು ಶರ್ಟ್ ಅದು ತಗೊಂಡು ಹೋಗೋಣ ಅಂತೇಳಿ ಶರ್ಟ್ ತಗೊಂಡು ಬರ್ತಾ ಇದ್ದಾಳೆ. ಈ ಅಜ್ಜಿ ಅನೇಕ ವರ್ಷಗಳಿಂದ ದೇವ್ರ ಮಗಳೇ, ಒಳಗಡೆ ದೆವ್ವ ಇದೆ. ಹಂಗೆ ಅನ್ಯ ಭಾಷೆ ಮಾತಾಡ್ತದೆ, ದೆವ್ವ ಇದೆ. ಒಳಗೆ ದೆವ್ವ ಅದ, ಒಳಗೆ ಭೂತ ಅದ, ಅನ್ಯ ಭಾಷೆ ಅದ ಅದ ಅದ, ಅನ್ಯ ಭಾಷೆನೂ ಅದ, ಭೂತನೂ ಅದ. ಅನ್ಯ ಭಾಷೆನೂ ಇದೆ, ದುರಾತ್ಮನೂ ಇದೆ, ಅನ್ಯ ಭಾಷೆನೂ ಇದೆ, ದೇವನೂ ಇದೆ. ಎಷ್ಟು ವರ್ಷದ ವಿಶ್ವಾಸಿ? 20 ವರ್ಷದ ವಿಶ್ವಾಸಿ. ಅಜ್ಜಿ ಎಷ್ಟು ವರ್ಷದ ವಿಶ್ವಾಸಿ? ಈ ದೆವ್ವ ಇರೋ ಅಜ್ಜಿ ಪಾಸ್ಟರ್ ಬಂದಿದ್ದಾರೆ ಅಂದ್ಬಿಟ್ಟು ಪಾಸ್ಟರ್ ಮಗನಿಗೆ ಶರ್ಟ್ ತಗೊಂಬರೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಫೋನ್ ಮಾಡಿ ಕೇಳಿದೆ, ಎಷ್ಟು ವಯಸ್ಸು ಹುಡುಗನಿಗೆ? ಆಗ ನಾವು ಫೋನ್ ಮಾಡಿ ಹೇಳಿದ್ದೀವಿ, 1 ವರ್ಷ 2 ವರ್ಷ. 2 ವರ್ಷದ ಮಗುಗೆ ಎಷ್ಟು ಹೊಡಬೇಕು ಶರ್ಟು? ಈ ಒಬ್ಬ ಏನ್ ಮಾಡಿದೆ, 12 ವರ್ಷದ ಹುಡುಗ ಹಾಕೊಳ್ಳುವಂತ ಶರ್ಟ್ ತಗೊಂಡು ಬರ್ತಾ ಇದೆ. ಈ ಅಜ್ಜಿ ಸಾಧಾರಣವಾದವಳಲ್ಲ, ವಿಶ್ವಾಸಿ ಸಾಧಾರಣವಾದವಳಲ್ಲ, 20 ವರ್ಷ ಎಕ್ಸ್ಪೀರಿಯನ್ಸ್ ಉಳ್ಳ ವಿಶ್ವಾಸಿ ಸಾಧಾರಣವಾದವಳಲ್ಲ, ಭೂತ ಇರೋ ವಿಶ್ವಾಸಿ ಸಾಧಾರಣವಾದವಳಲ್ಲ, ಅನ್ಯ ಭಾಷೆ ಮಾತಾಡೋ ವಿಶ್ವಾಸಿ. ಹೀಗೆ ಬಟ್ಟೆ ತಗೊಂಡು ಬರ್ತಾ ಇದ್ದಾಳೆ.
ಬೋಳಮ್ಮ ಅಂತ ಹೇಳ್ತನಲ್ಲ, ಇದೊಂದು ದೊಡ್ಡ ಭೂತ. ಈ ಭೂತ ನಮಗೆ ಗೊತ್ತಿಲ್ಲ ಇರೋದು. ಈ ಅಮ್ಮನ ಮೇಲೆ ಒಂದು ದೆವ್ವ ಇದೆ. ಯಾರ ಮೇಲೆ? ಬೋಳಮ್ಮನ ಮೇಲೆ. ಈ ಬೋಳಮ್ಮ ಮೂಲೆಯಲ್ಲಿ ಕೂತಿತ್ತು. ಅವ್ರದ್ದು ಹಾಲು ತುಂಬಾ ದೊಡ್ಡದಾಗಿತ್ತು. ಆ ದೆವ್ವ ಈ ಕಡೆ ಚೇರ್ ಮೇಲೆ ಕೂತಿತ್ತು, ಹೆಂಗ್ ಕೂತಿತ್ತು. ಆ ಅಜ್ಜಿ ಬರ್ತಾ ಇದ್ದಾಳೆ. ಶರ್ಟ್ ಬೇಕಾಗಿರೋದು ಎಷ್ಟು? 2.5 ವಯಸ್ಸು 3 ವಯಸ್ಸು ಮಗುಗೆ ಶರ್ಟ್ ಬೇಕಾಗಿರೋದು. ಆದ್ರೆ ಈ ಅಜ್ಜಿ ಏನ್ ಮಾಡ್ತಾವಳೆ? 12 ವಯಸ್ಸಿಗೆ ಹುಡುಗನಿಗೆ ಬೇಕಾಗಿರೋ ಶರ್ಟ್ ತಗೊಂಡು ಬರ್ತಾ ಇದ್ದಾಳೆ. ತಗೊಂಡು ಬರ್ತಾ ಇದ್ದಾಳೆ. ಅಜ್ಜಿನೂ ಒಳಗಡೆ ಬಂದ್ಲು. ಅಜ್ಜಿ ಮೇಲೂ ಭೂತ ಇದೆ. ಈ ಬೋಡಮ್ಮನ ಮೇಲೂ ಭೂತ ಇದೆ. ಈ ಬೋಡಮ್ಮ ಮೂಳಲ್ಲಿ ಕೂತಿದ್ದಾಳೆ. ಈ ಅಜ್ಜಿ ಬಂದ್ಲು, ಶರ್ಟ್ ಕೊಟ್ಲು, ತೆಗೆದು ನೋಡ್ತೀವಿ, ಶರ್ಟ್ ತುಂಬಾ ದೊಡ್ಡದು. ಶರ್ಟು ನಾವ್ ಹೇಳ್ದು ಅಲ್ಲಮ್ಮ, ತಮಿಳಲ್ಲ ಅಲ್ಲಮ್ಮ, ಹೇಳ್ದಲ್ಲ ಮಗುಗೆ 2.5 ವಯಸ್ಸು 3 ವಯಸ್ಸು ಇಷ್ಟು ದುಡ್ಡು ತಗೊಂಡು ಬಂದಿಲ್ಲ, ಇದು ನಮ್ಮ ಮಗುಗೆ ಆಗಲ್ಲ, 12 ವಯಸ್ಸುಳ್ಳ ಮಗುಗೆ ಹಾಕೋತಕ್ಕಂಥ ಶರ್ಟ್ ನೀವು ತಗೊಂಡು ಬಂದಿದ್ದೀರಾ ಅಂತೇಳಿ ನಾವೆಲ್ಲ ನೋಡಿದ ತಕ್ಷಣ ಈ ಶರ್ಟ್ ಹಂಗೆ 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 ಹೋಗಿ ಅಲ್ಲಿ ಕುತ್ಕೊಂಡಿತ್ತಲ್ಲ ಬೋಡಮ್ಮ, ಆ ಬೋಡಮ್ಮನ ಕೈಲೋಯ್ತು. ಹೋಗ್ಬಿಟ್ಟು ಏನೋ ಕೂತಲ್ಲ ಬಿಟ್ಕೊಂಡ್ಬಿಟ್ಟು ಏನು ಆ ಶರ್ಟ್ ಹಾಕೊಳ್ಳೋದೇನು, ಹಿಂಗೆ ಇಟ್ಕೊಳ್ಳೋದೇನು, ತಪ್ಕೊಳ್ಳೋದೇನು, ಮುತ್ಕೊಳ್ಳೋದೇನು, ಯಾರು ಶರ್ಟಿಗೆ, ಆ ಶರ್ಟ್ನ ಹಿಂಗೆ ನೋಡ್ತಾಳೆ. ಕೈ ಒಳಗಡೆ ಹೋಗ್ತಾ ಇಲ್ಲ. ಅದು ಬೋಡಮ್ಮ, ತುಂಬಾ ದಪ್ಪ, ಅದು ತುಂಬಾ ಗೊತ್ತಲ್ಲ, ಅಮ್ಮ ಶೈಲಿನೇ ಚೇಂಜ್ ಆಗೋದು, ಒಂಥರ ಮಾಡ್ತಾ ಇದ್ದಾಳೆ. ಆಮೇಲೆ ಹಾಗೆ ಮಾತ್ಮತ್ತಲ್ಲಿ ಏನಾಗೋಯ್ತು, ಈ ಅಮ್ಮನ ಮೇಲೆ ದೇವ ಬಂದ್ಬಿಟ್ಟಿದೆಯಲ್ಲ. ಈ ಅಮ್ಮನ ಮೇಲೆ ಬಂದಿರೋ ದೇವ, ಈ ಅಮ್ಮ ಅಪಾರ್ಟ್ಮೆಂಟ್ ಕೆಲ್ಸಕ್ಕೆ ಹೋಗ್ತಿದಂತೆ. ಆ ಅಪಾರ್ಟ್ಮೆಂಟ್ ಅಲ್ಲಿರುವಂತ ಓನರ್ ತುಂಬಾ ಶ್ರೀಮಂತರಂತೆ. ಅವ್ರ ಮಗ ಒಬ್ಬ ಇದ್ದಂತೆ. ಆ ಮಗನಿಗೆ 12 ವಯಸ್ಸಂತೆ. ಆ ಮಗನಿಗೆ ಕಾರ್ ಓಡಿಸೋತೆ ಆಸೆ. ಎಷ್ಟೋ ಸಾರಿ ಅಪ್ಪ ಅಮ್ಮನಿಗೆ ಓಡ್ಸಕ್ ಕೊಡಪ್ಪ, ಕಲ್ಸಪ್ಪ ಅಂತ ಹೇಳಿ 12 ವಯಸ್ಸು ಹುಡುಗ ಕೇಳಿದಾನೆ. ಇವನು ವಯಸ್ಸು ಚಿಕ್ಕದು ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಕೊಡಿಸಿಲ್ಲ. ಎಷ್ಟೋ ಸಾರಿ ಎತ್ಕೊಂಡು ಹೋಗ್ಲಿಕ್ಕೆ ನೋಡಿದಾನೆ, ಇವ್ರು ಬಿಟ್ಟು ಕೊಟ್ಟಿಲ್ಲ. ಭದ್ರವಾಗಿ ಬೀಗ ಇಟ್ಟಿದ್ರೆ. ಒಂದಿನ ಏನ್ ಮಾಡ್ಬಿಟ್ಟಿದ್ದಾನೆ, ಇವ್ರ ಅಪ್ಪ ಅಮ್ಮ ಮಲಗಿರುವಾಗ ಹೋಗ್ಬಿಟ್ಟು ಆ ಬೀಗ ತಗೊಂಡು ಕಾರ್ ಕೀ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಸಿಲಿಕ್ಕೊಂಡು ಬರೋ ರೋಡ್ನಲ್ಲಿ ಸ್ಪೀಡಾಗಿ ಬರ್ತಾ ಇದ್ದಾನೆ. 12 ವಯಸ್ಸು ಹುಡುಗ ಸರಿ ಓಡ್ಸಕ್ ಬರಲ್ಲ. ಬರ್ತಾ ಸ್ಪೀಡಲ್ಲಿರುವಾಗ ಸಡನ್ ಆಗಿ ಯಾವ್ದೋ ಗಾಡಿ ಬಂದಿದೆ. ಈ ಹುಡುಗ ಏನ್ ಮಾಡ್ಬೇಕಾಗಿತ್ತು, ಬ್ರೇಕ್ ಹಿಡಿಬೇಕಾಗಿತ್ತು. ಬ್ರೇಕ್ ಹಿಡಿಯೋ ಬದಲಾಗಿ ಹೋಗ್ಬಿಟ್ಟು ಎಕ್ಸ್ಲೇಟರ್ ತುಳಿದ್ಬಿಟ್ಟಿದ್ದಾನೆ. ಬ್ರೇಕ್ ಹಿಡಿಯೋ ಜಾಗದಲ್ಲಿ ಹೋಗ್ಬಿಟ್ಟು ಎಕ್ಸ್ಲೇಟರ್ ತುಳಿದು ಬಿಟ್ಟಿದ್ದಾನೆ. ಎಕ್ಸ್ಲೇಟರ್ ಬ್ರೇಕು ಅಂತೇಳಿ ಹುಡುಗನ ಸರಿ ಓಡ್ಸಕ್ ಬರಲ್ಲ. ಎಕ್ಸ್ಲೇಟರ್ ಮೇಲೆ ಕಾಲಿಟ್ಟಿದ್ದೆ, ಇನ್ನ ಸ್ಪೀಡ್ ಆಗಿ ಒಂದೇ ಏಟು, ಹುಡುಗ ಅಲ್ಲೇ ಸ್ಪಾಟು. ಅದು ಅವ್ರು ಬಂದು ಮುಸ್ಲಿಮ್ಸ್ ಅವರು, ಹುಡುಗ ಮುಸ್ಲಿಮ್ಸ್ ಅವನು. ಅಲ್ಲೇ ಆ ಸ್ಟೇರಿಂಗ್ ಎದೆಗೆ ಓಡಿದಷ್ಟು ಅಲ್ಲೇ ಸ್ಪಾಟ್. ಈಗ ಈ ಹುಡುಗ ದೇವ ಆಗ್ಬಿಟ್ಟು ಅವ್ರ ಮನೆ ಭಯಂಕರ ಕಾಡಿಸ್ತಾನೆ. ಅಲ್ಲಿ ಆ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅಲ್ಲಿ ಇದಾರಲ್ಲ ಓನರು, ಅವ್ರ ಅಪ್ಪ ಅಮ್ಮಗೆ ತುಂಬಾ ಕಾಡಿಸ್ತಾನೆ. ಆ ಟೈಮಲ್ಲಿ ಈ ಮಂತ್ರ ಮಾಡೋರು ಏನ್ ಮಾಡಿದ್ದಾರೆ, ಯಾರಾದ್ರೂ ಒಬ್ಬರನ್ನ ಕರೆಸಿ ಅವ್ರ ಒಳಗಡೆ ಕಳಿಸ್ಬಿಡೋಣ ಅಂತೇಳಿ ತೀರ್ಮಾನ ಮಾಡುವಾಗ ಈ ಬೋಡಮ್ಮನ ಫೋನ್ ಮಾಡಿದ್ದಾರೆ. ಇದು ಫಸ್ಟೇ ಬೋಡಮ್ಮ. ಈ ಬೋಡಮ್ಮ ಬಾಮ ಸ್ವಲ್ಪ ಏನೋ ಕೊಡಬೇಕು, ದುಡ್ಡು ಅನ್ಕೊಂಡಿದ್ದೀವಿ, ಸುಮಾರು ದಿವಸ ನಮ್ಮ ಮನೇಲಿ ಕೆಲಸ ಮಾಡ್ದಲ್ವಾ, ಈಗ ನಮ್ಮ ಮಗನ ಕಳ್ಕೊಂಡು ಬೇಜಾರಿಲ್ಲದಾಗ ನಿಮ್ಮ ಬೇಡ ಅಂದ್ಬಿಟ್ಟು ಕೆಲಸಕ್ಕೆ, ಅದಕ್ಕೆ ಬಾ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟು ಬಿರಿಯಾನಿ ಎಲ್ಲ ಮಾಡಿಸಿ ಬಟ್ಟೆ ಎಲ್ಲ ಕೊಡಿಸಿ ಸ್ವಲ್ಪ ದುಡ್ಡು ಕೊಟ್ಟು ಈ ದೆವ್ವವನ್ನ ಈ ಅಮ್ಮನ ಒಳಗಡೆ ಕಳಿಸಿದ್ದಾರೆ. ಈಗ ಈ ಅಮ್ಮನ ಮೇಲೆ ಈ ದೇವ ತುಂಬಾ ದಿವಸದಿಂದ ವಾಸ ಮಾಡ್ತಾ ಇದೆ. ಅವನ ಹೆಸರು ಏನಪ್ಪಾ ಅಂದ್ರೆ ಅರ್ಪಣ್ ಅಂತೇಳಿ. ಆ ಹುಡುಗನ ಹೆಸರು ಅರ್ಪಣ್. ಈಗ ಈ ಹುಡುಗನಿಗೆ ವಯಸ್ಸೆಷ್ಟು ಸಾಯುವಾಗ 12 ವಯಸ್ಸು. ಈಗ ಅಜ್ಜಿ ತಗೊಂಡು ಬಂದಿರೋ ಶರ್ಟ್ ಎಷ್ಟು ವಯಸ್ಸು? 12 ವಯಸ್ಸು. ಅಂದ್ರೆ ಅಜ್ಜಿ ಎಲ್ಲ ತಗೊಂಡು ಬಂದಿರೋದು, ಆ ದೇವ ಅಲ್ಲಿ ಆಲೋಚನೆ ಕೊಟ್ಟಿರೋದು, ನನಗೆ ಶರ್ಟ್ ಬೇಕು ನೀನು ತಗೋ ಅಂತ. ಹೇಗೆ ನೋಡ್ರಿ, ನಿಜ. ಆಮೇಲೆ ಈ ಅಮ್ಮನ ಮೇಲಿರೋ ದೇವ ರೈಸ್ ಆಯ್ತು, ಈ ಅಜ್ಜಿ ಮೇಲಿರೋ ದೇವ ರೈಸ್ ಆಯ್ತು. ದೇವ ಫೈಟು. ಈ ಬೋಡಮ್ಮ ಓಡ್ಬೋದು ಅಜ್ಜಿಗೆ ಒಂದೇ ಹೊತ್ತು. ನಾವು ಏನಪ್ಪ ಇಲ್ಲಿ ಪಿಕ್ಚರ್ ನಡೀತಾ ಇದೆ, ನಾವು ಏನಕ್ಕಪ್ಪ ಬರ್ರಕ್ಕೆ ಹೋಗ್ಬಿಟ್ಟು ಆದವ ಯೋಗಿಸಿ ಈ ದೇವಕ್ಕೆ ಓದಿತಾ ಇದೆ. ಈ ಅಮ್ಮ ಪಾಪ ಅಜ್ಜಿ ಎಲ್ಲಿ ಏಟ್ಬಿಟ್ಟು ಪ್ರಾಣ ಹೋಗ್ಬಿಡ್ತೋ ಭಯ. ಈ ಅಜ್ಜಿ ವಯಸ್ಸಾಗಿ ಈ ಅಜ್ಜಿಯಾಗಿ ಸೋತಿದ್ದಾರೆ. ಅಯ್ಯೋ, ಈ ಅಜ್ಜಿಗೆ 65-70 ವರ್ಷ ವಯಸ್ಸು. ಈ ಅಜ್ಜಿಗೆ ಎಲ್ಲಿಂದ ಬಂದು ಈ ಶಕ್ತಿ? ದೇವ ಕಿತ್ತಾಡ್ತದೆ. ಆಮೇಲೆ ಸ್ಟಾರ್ಟ್ ಮಾಡಿದೆ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ದೆ ಅಜ್ಜಿಗೆ ಇದು ದೇವ ಸ್ವಲ್ಪ ಓಡಿಸ್ಬಿಟ್ರು. ಈ ಅಮ್ಮನಿಗೆ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಅಮ್ಮ ಆ ಚೇರಿಂದ ಹಿಂಗೆ ಎದ್ದಿ ಹಿಂಗ್ ಕಾಲಿತ್ತು ರೀ, ಪಾತ್ರೆಗಳೆಲ್ಲ ಮನೇಲಿ ಬಿದ್ದೋಗಿ ಸೀಟಲ್ಲಿ ಅಲ್ಲಾಡ್ಬಿಡ್ತು. ಇದೆಂತ ಭಯಂಕರವಾದ ದೇವದ ಶಕ್ತಿ, ನೀವು ಆಲೋಚನೆ ಮಾಡ್ರಿ.
ಯಾರಿರೋ ಅಂತ ಹೇಳಿದ ತಕ್ಷಣ ಎದ್ದೇಳು, ಮೈ ಅರ್ಪನ್ ಅಂತ ಹೇಳ್ಬಿಟ್ಟು ಎದ್ದಿ ಒಂದು ಹೆಜ್ಜೆ ಹಿಂಗೆ ಇಕ್ತಷ್ಟೇ, ಮಣ್ಣೆ ಎಲ್ಲ ಅಲ್ಲಾಡ್ಬಿಡ್ತು, ಸೀಟಲ್ಲಿ ಹಂಗೆ ಅಲ್ಲಾಡ್ಬಿಡ್ತು. ಅವ್ರ ಮಗಳಿದ್ಲು ಕೋಟ್ಲಕ್ಷ್ಮಿ ಅಂತ, ಅವಳೇನ್ ಮಾಡ್ಬಿಡ್ಲು ಗೊತ್ತಾ, ಕಿತ್ಕೊಂಬತ್ತ ಅವಳಿಗೆ ಏನ್ ಬಿತ್ತು, ಅಲ್ಲಿದ್ದಳು ಓಡ್ ಬಂದು ಪಾಶ್ರಮ ಹಿಂದ್ಗಡೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ತಿರ್ಗಾ ಅದು ನೋಡ್ರಿ ಹುಚ್ಚ ಮಾಡ್ಕೊಂಡ್ಬಿಟ್ಲು. ಯಾರು, ವಯಸ್ಸು ಹುಡುಗಿ, ಅವ್ರ ಮಗಳು. ಆಮೇಲೆ ಪಾಸ್ಟ್ರಮ್ಮ ಏನ್ ತ್ಯಾವ, ಕಾಲೆಲ್ಲ ತ್ಯಾವ ಅಂತ ಹೇಳಿ ನೋಡ್ತದೆ ಈ ಹುಡುಗಿ. ಅಲ್ಲೇಲೂಯಾ. ಪಾಪ ಆ ಥರ ಕೆಲವು ಜನರು ದೇವನ್ ನೋಡಿದ್ರೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿದೆ. ಈ ಹುಡುಗಿ ವಿಷಯ ಮಾಡ್ಕೊಂಡ್ಬಿಟ್ಲು, ವಯಸ್ಸು ಹುಡುಗಿ. ಪಾಶ್ರಮ ನಿಂತರ ಜಾಗದಲ್ಲಿ ನಿಂತ್ಕೊಂಡಿದ್ದಲ್ಲಿ ಉಚ್ಚೆ ಮಾಡ್ರಿ, ಇಲ್ಲಿ ಹೋಗ್ತದೆ, ಪಾಶ್ರಮನ ಕಾಲ ಹತ್ರನೇ ಹೋಗ್ತದೆ. ಪಾಶ್ರಮ ಏನ್ ತ್ಯಾವಾದ್ ನೋಡ್ರೆ ಫುಲ್ ಉಚ್ಚೆ. ಈ ಪಾಶ್ರಮ ಏನಿದೆ ಹೇಳ್ಬೇಡಕ್ಕ, ಮಾನ ಬರಿದು ಹೋಗ್ತದೆ, ಎಲ್ಲ ವಯಸ್ಸು ಮಕ್ಕಳಿದ್ದಾರೆ. ಅಲ್ಲೇಲೂಯಾ. ಲಾಸ್ಟ್ಗೆ ದೇವರ ಕೃಪೆಯಿಂದ 2 ದೆವ್ವಗಳು ಬಿಟ್ಟೋಯ್ತು. ಅಂದರೆ ಆ ದೆವ್ವ ನೋಡ್ರಿ, 12 ವಯಸ್ಸಿದ ದೆವ್ವ ಆಲೋಚನೆ ಕೊಟ್ಟಿದೆ, ಶರ್ಟ್ ಅದೇ ತಗೋ ಅಂತೇಳಿ. 12 ವಯಸ್ಸು ಹುಡುಗನಿಗೆ ಸಂಬಂಧಪಟ್ಟ ಶರ್ಟೇ ಅಮ್ಮ ತಗೊಂಡು ಬಂದು ಆ ಬಟ್ಟೆ ಹಾಕೊಂಡು, ಲಾಸ್ಟ್ಗೆ ಆ ಹುಡುಗ ಏನಂತ ಗೊತ್ತಾ, ನನಗೆ ಆ ಶರ್ಟ್ ಬೇಕೇ ಬೇಕು, ಆ ಶರ್ಟ್ ಕೊಟ್ಟರೆ ನಾನು ಹೋಗೋದಿಲ್ಲ, ನಾನು ಹೋಗಲ್ಲ ಅಂತ ಕೂತ್ಕೊಂಡ್ಬಿಡ್ತು. ನಾವೇನು ಕೊಡ್ಬೇಕು, ನನ್ನ ಮಗ ತಂದು ಕೊಟ್ರಲ್ಲ ಅಜ್ಜಿ, ಸರಿ ನಿನಗೆ ಬೇಕು ತಾನೆ, ಏಸಪ್ಪ ಈ ಶರ್ಟ್ಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ, ಈ ಶರ್ಟ್ ಪೂರ್ತಿ ಬೆಂಕಿಯಾಗಿ ಮಾರ್ಪಡಲಿ, ಯೇಸುವಿನ ಶಕ್ತಿ ತುಂಬಿಕೊಳ್ಳಿ ಅಂತ ಹೇಳ್ಬಿಟ್ಟು ತಗೊಂಡು ಕೊಟ್ಟೆ. ನನ್ನ ಕೈಯಲ್ಲಿ ಹಿಡಿಯಕ್ಕಾಗಲ್ಲ, ಶರ್ಟ್ ಫುಲ್ ಬೆಂಕಿ ಆಗ್ಬಿಟ್ಟಿದೆ, ನನಗೆ ಬೇಡ, ಬಿಟ್ಟುಬಿಡು, ಬೇಡ, ಬೇಗ ತಗೋ, ಬೇಕು ಅದಲ್ಲ ತಗೋ, ಅಯ್ಯಯ್ಯೋ ಬೆಂಕಿ, ಶರ್ಟ್ ಫುಲ್ ಬೆಂಕಿ. ಲಾಸ್ಟ್ಗೆ ದೇವರ ಕೃಪೆಯಿಂದ ಏಸಪ್ಪ ಆ ದೆವ್ವನ ಓಡಿಸಿದ್ರು, ಕ್ಲಿಯರ್ ಆಯ್ತು, 2 ದೆವ್ವನು ಬಿಟ್ಟು ಹೋಯ್ತು. ಹಂಗೆ ಒಂದು ದೆವ್ವ ಇದ್ರೇ ಸೀಟ್ ಅಲ್ಲಾಡ್ಸದಂತೆ, ಅಂಥದ್ರಲ್ಲಿ 7,000 ದಂಡಿರೋ ಆ ಮನುಷ್ಯ ಯಾರ ಕಂಟ್ರೋಲ್, ಯಾವ ಅಪ್ಪನ ಕೈಯಲ್ಲೂ, ಯಾವ ವೀರಪ್ಪನ ಕೈಯಲ್ಲೂ, ಯಾವ ಸೂರಪ್ಪನ ಕೈಯಲ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಯೇಸು ಫಸ್ಟ್ ತೋರಿಸ್ಕೊಟ್ರು, ಈ ದೋಣಿಯನ್ನ ಕಂಟ್ರೋಲ್ ಯಾರ ಕೈಲೂ ಮಾಡದೇ ಇರುವಾಗ ಈ ಕಂಟ್ರೋಲ್ ನಾನು ಮಾಡಿ ನಿಜ ಆದ್ರೆ ಈ ಊರಲ್ಲಿರುವಂತ ಎಲ್ಲ ಕಂಟ್ರೋಲ್ ನನ್ನ ಕೈಯಲ್ಲೇ. ಹಲ್ಲೆಲೂಯಾ. ಈಗ ಯೇಸು ಆ ಎಲ್ಲವನ್ನು ಶಾಂತ ಮಾಡಿ ಬರ್ತಾ ಇರುವಾಗ ಇವ್ರಿಗೆ ಅಪ್ಪ ಯಾವ ಹೋರಾಟನೂ ಇಲ್ಲ ಅಂತ ಹೇಳ್ತಾ ಇರುವಾಗ ಅವಾಗಲೇ ಒಂದು ಸುದ್ದಿ, ಇಲ್ಲಿ ಒಂದು ದಂಡಿದೆ, ಇಲ್ಲಿ ಒಂದು ದಂಡಿದೆ, ಇದು ಯಾರ ಕಂಟ್ರೋಲ್ ಇಲ್ಲದ್ರು ಕೆಲವು ಜನರಿಗೆ ಭಯ, ಅಯ್ಯಯ್ಯೋ. ಆದ್ರೆ ಕೆಲವು ಜನ ನೆನೆಸ್ಕೊಂಡ್ರು, ನೆನ್ನೆನೆ ನಾವು ರಾತ್ರಿ ಬರುವಾಗ ಏಸಯ್ಯ ಆ ದೋಣಿ ಕಂಟ್ರೋಲ್ ನಮ್ಮ ಕೈಲಿಲ್ದಿರುವಾಗ ಅವನು ಕಂಟ್ರೋಲ್ ಮಾಡ್ದ, ಇವನು ಇರೋವರೆಗೂ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಕೆಲವು ಜನರು ಧೈರ್ಯವಾಗಿ ನಿಂತ್ಕೊಂಡ್ರು. ಈಗ ನಾವು ಪಿಕ್ಚರ್ಗೆ ಬರೋಣ. ಈಗ ಏಸು ಗೆನೆಸರ್ಗೆ ಬಂದ್ರು. ಇವಾಗ ಇದಕ್ಕೆ ಮೇಲೆ ಪ್ರಸಂಗ ಸ್ಟಾರ್ಟ್. ಇಲ್ಲಿವರೆಗೂ ಪರಿಚಯ ಮಾಡಿದ್ ನಾನು, ಇದಕ್ಕೆ ಮೇಲೆ ಪ್ರಸಂಗ ಸ್ಟಾರ್ಟ್ ಆಗುತ್ತೆ. ಈಗ ಈ ಗೆನೆಸರ್ಗೆ ಬರುವಾಗ ಅಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಅವನು ಯಾರ ಕಂಟ್ರೋಲಲ್ಲೂ ಇಲ್ಲ, ಆದ್ರೆ ಅವನು ಮನುಷ್ಯನೇ, ಬಟ್ ಮನುಷ್ಯನ ಸ್ವಭಾವಕ್ಕೆ ಒಳಗಾಗಿಲ್ಲ. ಆ ಎಲ್ಲ ದೆವ್ವಗಳು ಸೇರಿಕೊಂಡು ಇವನು ಕ್ರೂರವಾಗಿ ಮಾರ್ಪಡಿಸಿದೆ. ಎಲ್ಲ ಮನುಷ್ಯರ ಹಾಗೆ ಇವನು ಬಟ್ಟೆ ಕೊಡ್ಬೇಕಂತ ಆಸೆ, ಬಟ್ ಆ ಆಲೋಚನೆ ಇಲ್ಲ. ಮೈ ಮೇಲೆ ಒಂದು ಬಟ್ಟೆನ ಹಾಕ್ಲಿಕ್ಕೆ ದೆವ್ವಗಳು ಬಿಡ್ಕೊಡ್ತಾ ಇಲ್ಲ. ಎಲ್ಲರೊಟ್ಟಿಗೆ ಸಂಸಾರದಲ್ಲಿ ಇರುವ ಹಾಗೆ, ಕುಟುಂಬದಲ್ಲಿ ಇರುವ ಹಾಗೆ ಇವನಿಗಿರೋ ಆಸೆ, ಬಟ್ ಈ ಸೈತಾನ, ಈ ದುರಾತ್ಮ, ಈ ದೇವಗಳು ಬಿಟ್ಟು ಕೊಡ್ತಾ ಇಲ್ಲ. ಇವನಿಗೂ ಆಸೆ ಎಲ್ಲರೂ ಮನೆಗಳ ಒಳಗಡೆ ಇರುವ ಹಾಗೆ, ನಾನು ಮನೆಗಳ ಒಳಗಡೆ ಇರಬೇಕಂತ ಹೇಳಿ, ಬಟ್ ಈ ದೇವ ಬಿಟ್ಟು ಕೊಡ್ತಾ ಇಲ್ಲ. ಇವನ ಸಮಾಧಿ ಕರ್ಕೊಂಡು ಹೋಗ್ತಾ ಇದ್ದ. ಇವನ ಮನೆ ಸಮಾಧಿ ಆಗಿತ್ತು, ಇವನ ಮನೆ ಸಮಾಧಿಯ ಗವಿಗಳಾಗಿತ್ತು, ಸರಪಣೆಗಳಾಗಿತ್ತು, ಕಲ್ಲುಗಳಲ್ಲಿ ಅವನೇ ಹೊಡ್ಕೊಳ್ತಾ ಇದ್ದಾನೆ. ಅವನ ಜೀವಿತವನ್ನ ದೆವ್ವಗಳು ನಶಿಸ್ತಾ ಇದೆ, ನಾಶ ಮಾಡ್ತಾ ಇದೆ. ದೊಡ್ಡ ದಂಡು ಅವನು ಹಿಡಿದಿದೆ. ಈಗ ಆ ಊರೇ ಭಯ ಪಡ್ತಾ ಇದೆ. ಅದರ ಅರ್ಥ ಇಡೀ ಆ ಊರೇ ಕಂಟ್ರೋಲ್ ಈ ದೆವ್ವದ ಕೈಯಲ್ಲಿ, ಇವನ ಕೈಯಲ್ಲಿರುವಾಗ, ಯಾರು ಕಂಟ್ರೋಲ್ ಮಾಡಕ್ಕಾಗದೆ ಇರುವಾಗ ನನ್ನ ಯೇಸು ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರ.
ಒಂದು ವೇಳೆ ಆ ಹುಡುಗನ ಆ ಪುರುಷನ ಎತ್ತ ತಂದೆ ತಾಯಿ ಕಣ್ಣೀರು ಹಾಕಿರಬಹುದು, ನನ್ನ ಮಗ ನನ್ನ ಕಂಟ್ರೋಲ್ ಇಲ್ಲ, ನನ್ನ ಮಗಳು ನನ್ನ ಕಂಟ್ರೋಲ್ ಇಲ್ಲ, ಈ ವ್ಯಕ್ತಿ ನನ್ನ ಕೈಯಲ್ಲಿ ಕಂಟ್ರೋಲ್ ಇಲ್ಲ, ಎಷ್ಟು ಆಸೆಯಿಂದ ಸಾಕದು ನೋಡ್ರಿ, ಇವನ ಪರಿಸ್ಥಿತಿ ಹುಚ್ಚನಾಗಿ ಮಾರಪಟ್ಟಿದ್ದಾನೆ. ಇವನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವೇ? ನಮ್ಮ ಮಾತಿನ ಕಂಟ್ರೋಲ್ ಅಲ್ಲಿ ಇವರು ಇಲ್ಲವೇ? ನನ್ನ ಮಾತಿನ ಕಂಟ್ರೋಲ್ ನನ್ನ ಮಗಳಿಲ್ಲ, ನನ್ನ ಮಗ ಇಲ್ಲ ಅಂತೇಳಿ ಆಲೋಚನೆ ಮಾಡ್ತಾ ಇರುವಾಗ, ವೇದನೆ ಪಡ್ತಾ ಇರುವಾಗ, ಅದರ ಮಧ್ಯದಲ್ಲಿ ನನ್ನ ಯೇಸು ಆ ಊರಿಗೆ ಎಂಟ್ರಿ ಕೊಟ್ಟು ಹೇಳ್ತಾ ಇದ್ದಾನೆ, ನಾನಿದೀನಿ, ಭಯ ಪಡಬೇಡ್ರಿ, ನಾನಿದೀನಿ, ಭಯ ಪಡಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಆ ಊರಿಗೆ ಬರುವಾಗ ಯಾರ ಕಂಟ್ರೋಲ್ಗೂ ಬರದೇ ಇರುವಂಥ ಆ ಮನುಷ್ಯ, ಯಾರ ಕಂಟ್ರೋಲ್ಗೂ ಬರದೇ ಇರುವಂಥ ಆ ದೆವ್ವಗಳು, ಯಾರ ಹತ್ರನೂ ಯಾವತ್ತು ಓಡಿ ಹೋಗದೆ ಇರುವಂಥ ಆ ದೆವ್ವಗಳು, ಆ ಮನುಷ್ಯ ಯೇಸು ಬಂದ ಊರು ಕಾಲಿಟ್ಟಿದ ತಕ್ಷಣ ಆ ಮನುಷ್ಯ ಓಡಿ ಬರ್ತಾ ಇದ್ದಾನೆ. ಯಾರ ಹತ್ರ? ಯೇಸುವಿನ ಹತ್ರ. ಹಲ್ಲೆಲೂಯಾ. ಯಾರ ಹತ್ರ? ಮನುಷ್ಯರು ಕಂಡ್ರೆ ಆಗಲ್ಲ, ಊರ್ ಕಂಡ್ರೆ ಆಗಲ್ಲ, ಜನರು ಕಂಡ್ರೆ ಆಗಲ್ಲ ಅಂತ ಮನುಷ್ಯ ಯೇಸು ಸ್ವಾಮಿ ಬಂದಿದ ತಕ್ಷಣನೇ ಅವನು ಯೇಸು ಸ್ವಾಮಿ ಇರೋ ಜಾಗಕ್ಕೆ ಓಡಿ ಬರ್ತಾನೆ, ದೇವ್ರನ್ನ ಕೊಂಡಾಡ್ಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರ ಕೈಯಲ್ಲೂ ಕಂಟ್ರೋಲ್ ಮಾಡೋಕ್ಕಾಗದಿರೋ ವ್ಯಕ್ತಿಯ ಜೀವಿತವನ್ನ ದೇವರು ನೋಡುವಾಗ ಮೊತ್ತ ಕಂಟ್ರೋಲ್ ಪರಲೋಕದ ಕಂಟ್ರೋಲ್ ಆಗಿ ಮಾರ್ಪಡ್ತು. ಹಲ್ಲೆಲೂಯಾ. ಈ ದೆವ್ವಗಳು ಗೊತ್ತಾಯ್ತು, ನಮ್ಮ ಗೊಡವೆ ನಿನಗೆ ಯಾಕೆ ಅಂತ ಕೇಳ್ತಾ ಇದೆ. ನಮ್ಮ ಗೊಡವೆ ನಿಮಗೆ ಯಾಕೆ ಸ್ವಾಮಿ? ಬಂದ ಹಾಗೆ ಹೋಗಿ ಸ್ವಾಮಿ ಅಂದ್ರೆ ಅಲ್ಲಿ ಎರಡು ಪಿಕ್ಚರ್ ಪ್ರಕಟ ಆಗ್ತಾಯಿದೆ. ಒಂದೇ ಪಿಕ್ಚರ್ ಶಿಷ್ಯರಿಗೆ ನಾನು ಇದ್ದೀನಿ, ಕಂಟ್ರೋಲ್ ಮಾಡೋಕ್ಕೆ ಧೈರ್ಯವಾಗಿರಿ ಅಂತೇಳಿ ಫಸ್ಟೇ ಪಿಲ್ಲರ್ ಹಾಕಿರೋ ಒಂದು ಪಿಕ್ಚರು. ಎರಡೇ ಪಿಕ್ಚರ್ ಏನು ಗೊತ್ತಾ? ಈ ದೆವ್ವಗಳಲ್ಲಿ ಪ್ರಕಟ ಆಗಿರೋದು. ಯಾವ ದೆವ್ವಗಳು? ಈ ದಂಡೆ ಸಮುದ್ರದಲ್ಲಿ ಪ್ರಕಟ ಆಗಿರೋದು. ಏನಂತ ಹೇಳ್ಬಿಟ್ಟು, ಹೇಗೆ ಈ ಹಡಗನ್ನ ಇವರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವೋ ಹಾಗೆ ನಮ್ಮನ್ನ ಇಲ್ಲಿ ಕಂಟ್ರೋಲ್ ಮಾಡೋರು ಯಾರು ಇಲ್ಲ, ಇಲ್ಲಿ ಯಾರು ಬರಬಾರ್ದು ಅಂತ ಹೇಳಿ ದೇವಗಳು ಫೈಟ್ ಮಾಡ್ತಾ ಇದೆ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಈ ದಂಡು ತುಂಬಲ್ಪಟ್ಟ ಮನುಷ್ಯನ ಯಾರು ಕಂಟ್ರೋಲ್ ಮಾಡಕ್ ಆಗ್ತಲ್ಲ, ಈ ಶಕ್ತಿನೇ, ಈ ದುರಾತ್ಮಗಳ ಕ್ರಿಯೆನೇ ಆ ಸಮುದ್ರದ ಮೇಲೆ ಪ್ರಕಟ ಆಗಿದ್ದು. ಅಲ್ಲಿ ತೋರಿಸ್ಕೊಡ್ತಾ ಇದೆ ಹೇಗೆ ನೀವು ನಿಮ್ಮ ಶಿಷ್ಯರು ಹಡಗನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವೋ, ಹೇಗೆ ಗಾಳಿಯಲ್ಲಿ ನೀರಿನ ಅಲೆಗಳಲ್ಲಿ ಬಡ್ಕೊಂಡು ಹೋಗ್ತಾ ಇದೆಯೋ ಹಾಗೆ ನನ್ನ ಕಂಟ್ರೋಲ್ ನನ್ನಲ್ಲಿಲ್ಲ, ನನ್ನ ಕಂಟ್ರೋಲ್ ದೆವ್ವಗಳ ಕೈಯಲ್ಲಿದೆ. ದೆವ್ವಗಳು ಹೇಗೆ ಬಡಿಸ್ಕೊಂಡು ಹೋಗ್ತಾವೋ ಹಾಗೆ ಬಡ್ಕೊಂಡು ಹೋಗುವಂಥ ವ್ಯಕ್ತಿ ನಾನಾಗಿದ್ದೀನಿ, ಇದು ಯಾರ ಕಂಟ್ರೋಲ್ಗೂ ಬರಲ್ಲ ಅಂತ ಹೇಳಿ ದೆವ್ವಗಳ ಸ್ಪಿರಿಟ್ ಅಲ್ಲಿ ತೋರಿಸ್ಕೊಡುವಾಗ ದೇವರು ಹೇಳಿದ್ರು ಇದರ ಕಂಟ್ರೋಲ್ ನನ್ನ ಕೈಯಲ್ಲಿದೆ ಅಂತ ಹೇಳಿ ಅದರ ಕಂಟ್ರೋಲ್ ದೇವರು ತೆಗೆದುಕೊಂಡ್ರು. ಇದು ಕಂಟ್ರೋಲ್ ದೇವರು ತೆಗೆದುಕೊಂಡ ತಕ್ಷಣ ಇವಳು ಗೊತ್ತಾಯ್ತು, ಇನ್ನು ಈ ಕಂಟ್ರೋಲ್ ನಮ್ಮ ಕೈಯಲ್ಲಿಲ್ಲ. ಈ ಹಡಗಿನ ಈ ದೋಣಿಯ ಕಂಟ್ರೋಲ್ ಯೇಸು ಸ್ವಾಮಿ ತೆಗೆದುಕೊಂಡಿದ ತಕ್ಷಣನೇ ಈ ಶಕ್ತಿಗಳು ಗೊತ್ತಾಯ್ತು, ಇನ್ನ ನಮ್ಮ ಕಂಟ್ರೋಲ್ ನಮ್ಮ ಕೈಯಲ್ಲಿಲ್ಲ. ನಮ್ಮನ್ನ ನಿಯಂತ್ರಿಸುವುದಕ್ಕೆ, ನಮ್ಮನ್ನ ಸರಿಯಾಗಿ ಕಂಟ್ರೋಲ್ ಮಾಡುವುದಕ್ಕೆ ಸಾಮರ್ಥ್ಯ ಉಳ್ಳವನೊಬ್ಬನು ಬಂದಾಯ್ತು. ಅವನೇ ನಜರೇತಿನ ಯೇಸು, ಅವನೇ ನಜರೇತಿನ ಯೇಸು. ಇನ್ನು ಇವನ ಕಂಟ್ರೋಲೇ ನಡೆಯುವಂತ ಕಾರ್ಯ ಎಂಬುದಾಗಿ ಹೇಳಿ ಆ ಶಕ್ತಿಗಳು ಗೊತ್ತಾಯ್ತು. ಹಲ್ಲೆಲೂಯಾ. ಅದಕ್ಕೇನೆ ಯೇಸು ಸ್ವಾಮಿ ಬಂದು ಕಾಲಿಟ್ಟಿದ ತಕ್ಷಣ ದೆವ್ವಗಳೇ ಬರ್ರಿ ಅಂತ ಕರೆದಿಲ್ಲ. ಯೇಸು ಸ್ವಾಮಿ ಆ ಊರಲ್ಲಿ ಕಾಲಿಟ್ಟಿದ ತಕ್ಷಣ ಅವುಗಳೇ ಓಡ ಬರ್ತಾ ಇದೆ. ಅವುಗಳೇ ಯಾಕೆ? ಹಿಂದೆ ರಾತ್ರಿ ಏನು ನಡೀತು? ಮೊತ್ತ ಕಂಟ್ರೋಲ್ ಅಂತ ತಗೊಂಡ್ಬಿಟ್ಟ. ಯಾರಿಗೂ ಕಂಟ್ರೋಲ್ ಬರದೇ ಇರುವಂಥದ್ದನ್ನ ಅವನು ಕಂಟ್ರೋಲ್ ಮಾಡ್ದ. ನಾವು ಇದುವರೆಗೂ ಯಾರಿಗೂ ಕಂಟ್ರೋಲ್ ಆಗಿರಲಿಲ್ಲ, ಇವನು ಕಂಟ್ರೋಲ್ ನಾವು ಆಗಲೇಬೇಕು. ಕೆಲವೊಮ್ಮೆ ನಮ್ಮ ತಲೆಮಾರುಗಳ ಕಂಟ್ರೋಲ್, ನಮ್ಮ ಗಂಡನ ಕಂಟ್ರೋಲ್, ಹೆಂಡತಿಯ ಕಂಟ್ರೋಲ್, ಕುಟುಂಬದ ಕಂಟ್ರೋಲ್ ಕೆಲವೊಮ್ಮೆ ನಮ್ಮ ಕೈಲಿ ಹಿಡಿಯೋಕೆ ಆಗದೆ ಇರುವಾಗ ನಾವು ಫೋರ್ಸ್ ಮಾಡಕ್ಕೆ ಹೋಗಬಾರ್ದು. ನಾವು ಪ್ರಾರ್ಥನೆಯಲ್ಲಿಟ್ಟು, ದೇವರ ಸಮ್ಮುಖದಲ್ಲಿಟ್ಟು, ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ದೇವ್ರೆ, ಈ ಕಂಟ್ರೋಲ್ ನನ್ನ ಕೈಯಲ್ಲಿಲ್ಲ, ಈ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಈ ಕಂಟ್ರೋಲ್ ನೀನು ಮಾಡಬೇಕು. ಅವನ್ ಸತ್ತಿಲ್ಲ, ಅವನ್ ಜೀವಂತವಾಗಿದ್ದಾನೆ.
ಅವನು ನಿನಗೋಸ್ಕರವಾಗಿದ್ದಾನೆ. ಅವನು ಬಂದಿದೆ ನನಗೋಸ್ಕರ, ನಿನಗೋಸ್ಕರ. ಹಲ್ಲೆಲೂಯಾ. ನಾನು ನಿಲ್ಲಿಸ್ತೀನಿ. ದೇವರ ಅನುಮತಿ ಕೊಟ್ಟರೆ ನೆಕ್ಸ್ಟ್ ವಾರ ನಾನು ಅದನ್ನು ವಿವರಣೆ ಮಾಡ್ತೀನಿ. ದೆವ್ವಗಳ ದಂಡಿನಲ್ಲಿ ಕಟ್ಟಲ್ಪಟ್ಟವನು ಅವನ ಕಂಟ್ರೋಲ್ ಅವನು ಇಲ್ಲದೆ ಇರುವಾಗ, ಊರು ಜನರ ಕಂಟ್ರೋಲ್ಗೆ ಅವನು ಬರದೇ ಇರುವಾಗ, ಅವರ ಅಪ್ಪ ಅಮ್ಮನ ಕಂಟ್ರೋಲ್ಗೆ ಅವನು ಬರದೇ ಇರುವಾಗ, ಅವನ ರಿಲೇಷನ್ ಕಂಟ್ರೋಲ್ಗೆ ನಿಯಂತ್ರಣಕ್ಕೆ ಅವನು ಬರದೇ ಇರುವಾಗ, ಬರಬೇಕಾದವನು ಅಲ್ಲಿ ಬಂದ ಮೇಲೆ ಅವನ ಕಂಟ್ರೋಲ್ ನನ್ನ ಯೇಸುವಿನ ಕೈಯಲ್ಲಿ. ಅವನ ಜೀವಿತದಲ್ಲಿ ಸರಿಪಡಿಸಿದ್ರು. ಆ ದಂಡೆಲ್ಲ ಬಿಟ್ಟು ಹೋಯ್ತು. ಆವಾಗ ಅವನಿಗೆ ಗೊತ್ತಾಗ್ತದೆ ನನ್ನ ಮೈ ಮೇಲೆ ಬಟ್ಟೆ ಇಲ್ಲ. ಕೆಲ ಜನರು ಮೈ ಮರೆತು ಮಾತಾಡ್ತಾರೆ, ತಿಳ್ಕೊಳ್ಬೇಕು ಇದು ಅವರೆಲ್ಲ ದೇವ ಅಂತ. ನೋಡಿದ್ರೆ ಕೆಲ ಜನರು ಮಾತಾಡ್ತಾರ, ಇಲ್ಲೇ ಇದ್ದೀರಾ? ಕೆಲ ಜನರು ಮಾತಾಡ್ತಾರೆ ನೋಡಿದ್ರಾ? ಅವ್ರ ಮೈ ಮೇಲೆ ಪ್ರಜ್ಞೆ ಇರಲ್ಲ, ಆ ರೀತಿ ಮಾತಾಡ್ತಾರೆ. ಸೇಮ್ ದಂಡು, ಮೈ ಮೇಲೆ ಬಟ್ಟೆ ಇಲ್ಲ, ಗೊತ್ತೇ ಇಲ್ಲ. ದೇವ ಬಿಟ್ಟದ ಮೇಲೆ ಗೊತ್ತಾಯ್ತು ನನ್ನ ಮೇಲೆ ಬಟ್ಟೆ ಇಲ್ಲ, ಬಟ್ಟೆ ಹಾಕೊಬೇಕು ಅನ್ನಿಸ್ತಾ ಇದೆ. ಹಾಗೆ ಕೆಲ ಜನರು ಮಾತಾಡ್ಬೇಕು, ತಿಳ್ಕೊಳ್ಬೇಕು ಇದು ದೇವರ ಆತ್ಮ ಅಲ್ಲ. ಅವರ ಕಂಟ್ರೋಲ್ ಅವರ ಇಲ್ದಿರ ಮೈ ಮರೆತು ಮಾತಾಡ್ತಾ ಇದ್ದಾರೆ ಅಂದ್ರೆ ಈ ಕಂಟ್ರೋಲ್ ಅವರ ಕೈಯಲ್ಲಿಲ್ಲ, ಈ ಕಂಟ್ರೋಲ್ ದಂಡುಗಳ ಶಕ್ತಿಯ ಕೈಯಲ್ಲಿದೆ ಅಂತ ಹೇಳಿ. ಹಲ್ಲೆಲೂಯಾ. ಕೆಲವೊಮ್ಮೆ ನಿಮ್ಮ ಮಾತುಗಳನ್ನ, ಒಳ್ಳೆ ಮಾತುಗಳನ್ನ ಕೇಳಿದಿರುವಾಗ ತಿಳ್ಕೊಳ್ಬೇಕು ಕಂಟ್ರೋಲ್ ಇವರ ಕೈಯಲ್ಲಿಲ್ಲ. ಕಂಟ್ರೋಲ್ ಬೇರೆ ಸ್ಪಿರಿಟ್ಗಳ ಕೈಯಲ್ಲಿದೆ. ಅವಾಗ ನೀವು ಪ್ರಾರ್ಥನೆ ಮಾಡ್ರಿ, ಅವರುಗಳ ಮೇಲೆ ದೇವರ ಕರ ಪ್ರಕಟವಾಗಲಿ. ದೇವರ ಕರ ಪ್ರಕಟವಾದರೆ ಅವರ ಕಂಟ್ರೋಲ್ ಮೊತ್ತವಾಗಿ ದೇವರ ಕೈಯಲ್ಲಿ ಬರುತ್ತೆ. ದೇವರ ಕೈಯಲ್ಲಿ ಕಂಟ್ರೋಲ್ ಬಂದರೆ ಸರಿಯಾಗಿ ನಡೆಸ್ತಾನೆ. ಅವ್ರ ತಂದೆ ತಾಯಿಗೆ ಅವನು ಒಪ್ಪಿಸ್ತಾನೆ, ಅವ್ರ ಮನೆಗೆ ರಿಟರ್ನ್ ಕಳಿಸ್ತಾನೆ, ಒಳ್ಳೆ ಜವಾಬ್ದಾರಿ ಕೊಡ್ತಾನೆ, ಒಳ್ಳೆ ಮನುಷ್ಯಳಾಗಿ ಮಾರ್ಪಡಿಸ್ತಾನೆ. ಅದೆಲ್ಲ ನಡಿಬೇಕಾದ್ರೆ ಅವನ ಕಂಟ್ರೋಲ್ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರ ಕಣ್ಣುಗಳು ಮುಚ್ಚೋಣ. ದೇವರು ಹೇಳ್ತಾ ಇದ್ದಾರೆ, ಕೆಲವೊಂದು ಕಂಟ್ರೋಲ್ ಬೇರೆ ಸ್ಪಿರಿಟ್ಗಳು ಮಾಡ್ತಾ ಇರುವಾಗ ಇವತ್ತಿನಿಂದ ಆ ಕಂಟ್ರೋಲನ್ನು ನಾನು ಮಾಡೋದಕ್ಕಾಗಿ ಹೋಗ್ತಾ ಇದ್ದಾನೆ. ನಿನ್ನ ಕಣ್ಣು ನಿನ್ನ ಕಂಟ್ರೋಲಲ್ಲಿ ಇಲ್ವಾ? ನಿನ್ನ ಕಿವಿ ನಿನ್ನ ಕಂಟ್ರೋಲಲ್ಲಿ ಇಲ್ವಾ? ನಿನ್ನ ಮೈಂಡ್ ನಿನ್ನ ಕಂಟ್ರೋಲಲ್ಲಿ ಇಲ್ವಾ? ನಿನ್ನ ಬಾಯಿ ನಿನ್ನ ಕಂಟ್ರೋಲಲ್ಲಿಲ್ವಾ? ನಿನ್ನ ಹೃದಯ ನಿನ್ನ ಕಂಟ್ರೋಲಲ್ಲಿಲ್ವಾ? ನಿನ್ನ ದೇಹ ನಿನ್ನ ಕಂಟ್ರೋಲಲ್ಲಿಲ್ವಾ? ನಿನ್ನ ಫ್ಯಾಮಿಲಿ ನಿನ್ನ ಕಂಟ್ರೋಲಲ್ಲಿಲ್ವಾ? ನಿನ್ನ ಮನೆ ನಿನ್ನ ಕಂಟ್ರೋಲಲ್ಲಿಲ್ವಾ? ಏನೆಲ್ಲ ನಿನ್ನ ನಿಯಂತ್ರಣದಲ್ಲಿ, ನಿನ್ನ ಕಂಟ್ರೋಲಲ್ಲಿ ಇಲ್ವೋ ಇವತ್ತು ಯೇಸುವಿಗೆ ಒಪ್ಪಿಸು. ಗೆನೆಸರ್ ಎಂಬುದಾಗಿ ಹೇಳುವಂತ ಸ್ಥಳದಲ್ಲಿ ಪ್ರಕಟವಾದ ಅದೇ ಯೇಸುವೆ ಇವತ್ತು ನಮ್ಮ ಮೊದಲೇ ಪ್ರಕಟವಾಗಿದ್ದಾನೆ. ನಮ್ಮ ನಡುವೆ ಅವನು ಪ್ರಕಟ ಆಗಿದ್ದಾನೆ. ನಮ್ಮ ಮಧ್ಯದಲ್ಲಿ ಅವನು ಪ್ರಕಟವಾಗಿದ್ದಾನೆ. ಏನೆಲ್ಲ ಕಂಟ್ರೋಲ್ ನಿನ್ನ ಕೈಯಲ್ಲಿ ಇಲ್ವೋ ಅದು ಯೇಸುವಿಗೆ ಒಪ್ಪಿಸು. ಹೇಳು, ತಿಳಿಸು, ದೇವರೇ ಇಂಥ ಕಾರ್ಯಗಳು, ಇಂಥ ವಿಷಯಗಳು, ಇಂತಿಂಥ ಕಾರ್ಯಗಳು ನನ್ನ ಕಂಟ್ರೋಲಲ್ಲಿಲ್ಲಪ್ಪ. ಆದ ಕಾರಣ ಸ್ವಾಮಿ ಈಗ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಈಗ ನಾನು ನಿಮ್ಮ ಕೈಯಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ. ಎಲ್ಲ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಬರಲಿ. ಓ, ಎಲ್ಲ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಬರಲಪ್ಪ. ಬರ್ಲಿ ಬರ್ಲಿ. ಎಲ್ಲ ಕಂಟ್ರೋಲ್ ಯೇಸುವಿನ ಕೈಯಲ್ಲಿ ಬರಲಿ. ಓ ರಾ ಬಾ 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 ರೀಖಾ ಬಾಜ ಡಾಗಾದಬೋ. ಒಪ್ಪಿಸು ಒಪ್ಪಿಸು ಒಪ್ಪಿಸು. ಯೇಸುವಿನ ಕಂಟ್ರೋಲ್, ಯೇಸುವಿನ ನಿಯಂತ್ರಣ ನನ್ನ ಕುಟುಂಬದ ಮೇಲೆ, ನನ್ನ ಮೇಲೆ, ನನ್ನ ತಲೆಮಾರುಗಳ ಮೇಲೆ, ನನ್ನ ಸಭೆ ಮೇಲೆ, ನನ್ನ ಸೇವೆ ಮೇಲೆ, ನನ್ನ ಗಂಡನ ಮೇಲೆ, ನನ್ನ ಹೆಂಡತಿ ಮೇಲೆ, ನನ್ನ ಮಕ್ಕಳ ಮೇಲೆ ದೇವರ ಕಂಟ್ರೋಲ್ ಬರಲಿ.
ನಾವೆಲ್ಲರನ್ನ ಒಪ್ಪಿಸಿಕೊಡ್ತಾ ಇದ್ದೇವೆ. ಕಾರ್ಯ ಮಾಡ್ರಿ, ನಡೆಸ್ರಿ. ಮಹಿಮೆ ನಿಮಗೆ. ಇವರ ವಿಷಯಗಳಲ್ಲಿ ಯಾವುದೆಲ್ಲ ಅಥೋಟಿಗೆ ಬರ್ತಾ ಇಲ್ವೋ ಇದಕ್ಕ ಮೇಲೆ ಯೇಸುವಿನ ನಾಮದಲ್ಲಿ ಅಥೋಟಿಗೆ ಬರಲಿ. ಗದರಿಸ್ತಾ ಇದ್ದಾನೆ, ಶಾಂತವಾಗಲಿ. ಹೋರಾಟಗಳು ನೀಗಲ್ಪಡಲಿ. ದೇವರ ಕಾರ್ಯ ನಡೀಲಿ. ಇವರುಗಳಿಗೆ ಶುಭವಾಗಲಿ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಇವರುಗಳೆಲ್ಲರನ್ನ ಅನುಗ್ರಹಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ಮತ್ತ ಕಂಟ್ರೋಲ್ ನಿಮ್ಮ ಕೈಲಾಗಿರಲಿ, ನಿಮ್ಮ ಕಂಟ್ರೋಲ್ ಆಗಿರಲಿ. ಕರ್ತನ ಹೆಸರಿನಲ್ಲಿ ಬಂದ ಎಲ್ಲ ಮಕ್ಕಳ ಆಶೀರ್ವದಿಸಲ್ಪಡಲಿ. ದೇವರೇ, ಇವರ ಮುಖವು ಪ್ರಕಾಶಗೊಳ್ಳಲಿ. ನೀತಿ ಸೂರ್ಯನ ಅದ್ಭುತಗಳು ಇವ್ರ ಜೀವಿತಗಳಲ್ಲಿ ನಡೆಯಲಿ. ಈ ವಾರದ ನೆಕ್ಸ್ಟ್ ವಾರದವರೆಗೂ ನಿಮ್ಮ ಕಣ್ಮಣಿಯಂತೆ ಕಾಪಾಡಿ ರಕ್ತ ಕೋಟೆ ರೆಕ್ಕೆ ಮರೆಮಾಚಿ ಅದ್ಭುತವಾಗಿ ಇವರಲ್ಲಿ ನಡೆಸಲಿ. ನಿಮ್ಮ ಚಿತ್ರದ ಪ್ರಕಾರವಾಗಿರೋ ಬಿಸ್ನೆಸ್ಗಳು, ವ್ಯಾಪಾರಗಳು, ಇವರ ಕೆಲಸ ಕಾರ್ಯಗಳು ಎಲ್ಲ ಯೇಸುವಿನ ನಾಮದಲ್ಲಿ ಅನುಗ್ರಹಿಸಲ್ಪಡಲಿ. ಹಾಗೆ ಮಾಡಿದಕ್ಕೆ ಸ್ತೋತ್ರ. ಕರ್ತನ ಸಮಾಧಾನ, ಶಾಂತಿ ಇವರೊಂದಿಗೆ ಇರಲಿ. ಎಲ್ಲವನ್ನ ಬೇಗನೆ ಬರಲಿಕ್ಕಿರುವಂಥ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ, ನಮ್ಮ ದೇವರ ಪ್ರೀತಿಯೂ, ಪವಿತ್ರಾತ್ಮನ ಅನ್ಯೋನ್ಯತೆಯೂ ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ವರ್ಣ ತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ. ಎಲ್ರಿಗೂ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.